ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮ ಪೋಷಿತಾತ್ಮಹೃದಯಂ ತತ್ಪುರುಷಾಂಬುಧಿಃ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ ಗುಣೋದ್ಯನ್ಮಣಿಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಶಾಸ್ತ್ರೋದಿತವರ್ತ್ಮನಾ ಪದಮಿದಂ ಧ್ಯಾಯನ್ ಮದಂಕಾಂಕಿತೋ ಮನ್ಮಂತ್ರಂ ಜಪಶಾಸ್ತ್ರ ಸಂಪದಮಥೋ ದಾಸ್ಯಾಮಿ ಭಾಗ್ಯೈ ಸಹ. ತತ್ತತ್ವಾನ್ಯಪಿ ಬೋಧಯಾಮಿ ತದನುಪ್ರಾಪ್ಯೋ ಮದಂಗ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈ ತಂ ವಾದಿ ವಕ್ತ್ರಂ ಭಜೆ. ಶ್ರೀ ಗುರುಭ್ಯೋ ನಮಃ. ಪ್ರಾತಸ್ಮರಣೀಯರಾದ ಶ್ರೀ ವಾದಿರಾಜ ಪೂಜ್ಯ ಚರಣರು ತಾವು ರಚನೆ ಮಾಡಲಿಕ್ಕೆ ಆರಂಭ ಮಾಡಿರತಕ್ಕಂತಹ ಭಗವಂತನ ಶ್ರೀ ರುಕ್ಮಿಣೀಶ ವಿಜಯ ಅಂತ ಏನಿದೆ, ಅದಕ್ಕೆ ತಮ್ಮ ಉಪಾಸ್ಯ ಮೂರ್ತಿ ಹಯವದನ ಮೂರ್ತಿಯನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಆ ಭಗವಂತನ ಕೈ, ಆ ಭಗವಂತನ ಕರ, ಅದರಲ್ಲಿರುವಂತಹ ಲಾಂಛನ, ಇವುಗಳಿಂದಲೇ ಭಗವಂತ ನಮಗೆ ಜ್ಞಾನವನ್ನು ಉಪದೇಶ ಮಾಡ್ತಾ ಇದ್ದಾನೆ. ಕೆಲವರು ಜ್ಞಾನ ಮಾರ್ಗ ಕರ್ಮ ಮಾರ್ಗ ಅಂತ ಎರಡು ಮಾರ್ಗ ಇರತಕ್ಕಂಥದ್ದು. ಕೆಲವರು ಜ್ಞಾನ ಮಾರ್ಗ ಶ್ರೇಷ್ಠ ಅಂತ, ಕೆಲವರು ಕರ್ಮ ಮಾರ್ಗ ಶ್ರೇಷ್ಠ ಅಂತ. ಹೀಗಾಗಿ ಜ್ಞಾನ ನಾವು ಆ ಮಾರ್ಗದಲ್ಲಿ ಹೋಗಬೇಕೋ ಕರ್ಮ ಮಾರ್ಗದಲ್ಲಿ ಹೋಗಬೇಕೋ ಭಗವಂತನನ್ನು ಹೊಂದಬೇಕಾದರೆ ಎನ್ನುವಂತಹ ವಿಷಯ ಕೇಳುವವರಿಗೆ ಸ್ವಲ್ಪ ಸಂದಿಗ್ಧ ಉಂಟು ಮಾಡುವಂಥದ್ದು. ಆದರೆ ನಿಜವಾಗಿ ನೋಡಿದ್ರೆ ಜ್ಞಾನ ಮಾರ್ಗದಲ್ಲಿ ಹೊರಟವನಿಗೆ ಕರ್ಮ ಮಾರ್ಗ ಬೇಡ ಅಂತ ಏನಿಲ್ಲ. ಕರ್ಮ ಮಾರ್ಗದಲ್ಲಿ ಹೊರಟವನಿಗೂ ಕೂಡ ಜ್ಞಾನ ಬೇಡ ಅಂತನೂ ಇಲ್ಲ. ಕರ್ಮ ಮಾರ್ಗದಲ್ಲಿರುವವನಿಗೂ ಜ್ಞಾನ ಬೇಕು, ಜ್ಞಾನ ಮಾರ್ಗದಲ್ಲಿ ಹೊರಟವನಿಗೂ ಕರ್ಮ ಬೇಕು. ಮತ್ತು ಈ ಜ್ಞಾನ ಮಾರ್ಗ ಕರ್ಮ ಮಾರ್ಗ ಇದು ಮತ್ತೆ ಬೇರೆ ಬೇರೆ ಹೇಗೆ ಅಂದರೆ, ಜ್ಞಾನ ಮಾರ್ಗದಲ್ಲಿ ಯಾರು ಹೋಗ್ತಾ ಇದ್ದಾರೆ ಅವರಲ್ಲಿ ಕರ್ಮ ಪ್ರಾಚುರ್ಯ ಇರೋಲ್ಲ, ಜ್ಞಾನ ಪ್ರಾಚುರ್ಯ ಇರುತ್ತೆ. ಕರ್ಮ ಮಾರ್ಗದಲ್ಲಿ ಹೋಗುವವರಿಗೆ ಕರ್ಮ ಪ್ರಾಚುರ್ಯ ಇದೆ, ಯಥಾಯೋಗ್ಯವಾದ ಜ್ಞಾನವನ್ನು ಕೂಡ ಪಡ್ಕೊಂಡಿರ್ತಾರೆ. ಎರಡೂ ಬೇಕು.
ಒಂದು ಬಿಟ್ಟು ಒಂದಿಲ್ಲ. ಈ ಒಂದು ತತ್ವವನ್ನು ಹೈಗ್ರೀವ ರೂಪಿ ಪರಮಾತ್ಮ ತಾನು ತೋರಿಸ್ತಾ ಇದ್ದಾನೆ. ಆ ದೇವರ ಕೈ, ಅದರಲ್ಲಿರುವಂತಹ ಚಿಹ್ನೆಗಳು ಏನಿದೆ ಅಂದರೆ, ಭಗವಂತ ತಾನು ತನ್ನ ಅನಾಮಿಕ ಮತ್ತು ಕಿರುಬೆರಳು ಇದನ್ನು ಅಧೋಮುಖವನ್ನಾಗಿ ಮಾಡಿ ಪಾದದ ಕಡೆಗೆ ತೋರಿಸ್ತಾ ಇದ್ದಾನೆ. ಒಂದು ಕೈ ಹೀಗಿದೆ, ಒಂದು ಕೈ ಪಾದವನ್ನು ತೋರಿಸ್ತಾ ಇದೆ. ಈ ಕೈ ಏನು ಹೇಳ್ತಾ ಇದೆ ಅಂದರೆ, ಒಳ್ಳೆಯ ಶಾಸ್ತ್ರದಲ್ಲಿ ಹೇಳಿರುವ ಕ್ರಮದಲ್ಲಿ ಈ ನನ್ನ ಪಾದವನ್ನು ಪೂಜೆ ಮಾಡ್ರಿ. ಸಚ್ಚಾಸ್ತ್ರೋದಿತ ವರ್ತಮನ, ದೇವರ ಪಾದ ಭಜನೆ ಮಾಡಬೇಕು. ಭಗವಂತನ ಅನುಗ್ರಹ ಆಗಬೇಕಾದ್ರೆ ನಮ್ಗೆ ಯಾವ ರೀತಿ ತೋಚತ್ತೋ ಹಾಗೆ ದೇವರ ಪೂಜೆ ಮಾಡ್ತೀವಿ. ಹಾಗೆಲ್ಲ ನೀವು ಮಾಡಿದ್ರೆ ನಾನು ಒಲಿಯೋಲ್ಲ ಅಂತಾನು. ಕ್ರಮವಾಗಿ ಮಾಡಬೇಕು. ಅವರು ತೋರಿಸಿಕೊಟ್ಟ ದಾರಿಯಲ್ಲಿ, ಅರ್ಥಾತ್ ತಂತ್ರಸಾರ, ಶ್ರೀಮದ್ ಟೀಕಾಕೃತ್ಪಾದರಿಂದ ರಚಿತವಾದಂತಹ ಪದ್ಯಮಾಲ, ಇವುಗಳ ಕ್ರಮದಲ್ಲಿ ನಾವು ಭಗವಂತನ ಆರಾಧನೆಯನ್ನು ಮಾಡಬೇಕು. ನಾವು ನಮ್ಮ ಮನಸ್ಸಿಗೆ ತೋಚಿದ ರೀತಿಯಲ್ಲಿ ಭಗವಂತನ ಆರಾಧನೆಯನ್ನು ಮಾಡುವ ಹಾಗಿಲ್ಲ. ಹಾಗಾದರೆ ಹೇಗೆ ಮಾಡಬೇಕು ಅಂದರೆ, ಸಚ್ಚಾಸ್ತ್ರದಲ್ಲಿ ಹೇಳಿದ ಕ್ರಮದಲ್ಲಿ ಈ ನನ್ನ ಪಾದ ಪೂಜೆಯನ್ನು ಮಾಡ್ರಿ. ಅಷ್ಟೇ ಅಲ್ಲ, ಈ ಮಾಡಿ ಪಾದ ಪೂಜೆ ಮಾಡ್ರಿ ಇದು ಕರ್ಮ. ಬರೀ ಕರ್ಮ ಮಾಡಿದ್ರೆ ಸಾಲದು. ಮಂತ್ರಂ ಜಪ ಮಾಡಿ, ಕೈಯಲ್ಲಿ ಜಪಮಾಲೆಯನ್ನು ಭಗವಂತ ಹಿಡಿದು ಜಪನೂ ಮಾಡಿ ಅಂತ ಇದ್ದಾನೆ. ಜಪ ಮಾಡುವಾಗ ಕೈಯಲ್ಲಿ ಶಂಕು ಚಕ್ರ ಹಿಡ್ಕೊಂಡು ದೇವರು ಹೇಳ್ತಾನೆ, ನನ್ನ ಚಿಹ್ನೆಯನ್ನು ಧಾರಣೆ ಮಾಡಿ. ನನ್ನ ಚಿಹ್ನೆಯನ್ನು ಧಾರಣೆ ಮಾಡಿಕೊಂಡು ಸಚ್ಚಾಸ್ತ್ರದಲ್ಲಿ ಹೇಳಿದ ಕ್ರಮದಲ್ಲಿ ಈ ನನ್ನ ಪಾದವನ್ನು ಭಜಿಸಿ ನನ್ನ ಮಂತ್ರವನ್ನು ಜಪಿಸಿ ಅಂತ. ಹಾಗೆ ಮಾಡಿದರೆ ನಾನು ನಿಮಗೆ ಶಾಸ್ತ್ರ ಸಂಪದ ಮತೋ ದಾಸ್ಯಾಮಿ ಭಾಗ್ಯೈ ಸಹ, ಒಳ್ಳೆ ಸಂಪತ್ತನ್ನು ಕೊಡ್ತೇನೆ ಅಂತಾನೆ. ಯಾವುದು ಒಳ್ಳೆ ಸಂಪತ್ತು? ಯಾವ ಸಂಪತ್ತು ಖರ್ಚು ಮಾಡಿದಷ್ಟು ಜಾಸ್ತಿ ಆಗುತ್ತೋ ಅದು ಒಳ್ಳೆ ಸಂಪತ್ತು. ನಾವೇನು ಲೋಕದಲ್ಲಿ ಸಂಪತ್ತು ಅಂತ ವ್ಯವಹಾರ ಮಾಡ್ತೀವಿ, ಅದು ಸಂಪಾದನೆ ಮಾಡಿದಾಗ, ಸಂಪಾದನೆ ಮಾಡಿದ್ದು ಕೂಡಿಟ್ಟಾಗ ಅದು ನೋಡಲಿಕ್ಕೆ ಚೆನ್ನ, ಸುಖ. ಅದೇ ಖರ್ಚಾಗ್ತಾ ಇದ್ದರೆ, ಸ್ವಲ್ಪನೇ ಕಡಿಮೆ ಆಗ್ತಿದ್ರೆ, ಕಷ್ಟಪಟ್ಟು ನಾವು ಅಂದ್ಕೊಂಡಷ್ಟು ಬಾರದಿದ್ದರೆ, ಅಥವಾ ಕೂಡಿಟ್ಟದ್ದು ನಷ್ಟ ಆದರೆ ಭಾಳ ದುಃಖ. ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ಅಂತಾರೆ ದಾಸರಾಯರು. ಈ ಸಂಪತ್ತಿದೆಯಲ್ಲ, ಇದು ಭಾರಿ ಕಷ್ಟ. ಮತ್ತು ಈ ಸಂಪತ್ತು ಸಂಪಾದನೆ ಮಾಡಿದಷ್ಟು ದುಃಖ ಜಾಸ್ತಿ. ಚೋರರ ಭಯ ಇರುವ ಸಂಪತ್ತಿದು. ಹಾಗಾದರೆ ನಿಜವಾಗಿ ಇದು ಸಂಪತ್ತಲ್ಲಂತೆ. ನಿಜವಾದ ಸಂಪತ್ತು ಯಾವುದು ಅಂದರೆ, ಶಾಸ್ತ್ರವೇ ನಿಜವಾದ ಸಂಪತ್ತು, ದೊಡ್ಡ ಸಂಪತ್ತು. ಭಗವಂತನ ಬಗ್ಗೆ ಜೀವನದಲ್ಲಿ ನೀವು ಸಂಪಾದನೆ ಮಾಡುವ ಜ್ಞಾನ ಇದೆಯಲ್ಲ, ಅರಿವಿದೆಯಲ್ಲ, ದೇವರ ಬಗ್ಗೆ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ತಿಳಿದುಕೊಳ್ಳೋದಿದೆಯಲ್ಲ, ಅದು ಈ ಜನ್ಮದ ದೊಡ್ಡ ಸಂಪತ್ತು. ಈ ಸಂಪತ್ತು ಸಂಪಾದನೆ ಮಾಡುವ ಅವಕಾಶ ಅದು ಈ ಜನ್ಮಕ್ಕೆ ಮಾತ್ರ. ಮತ್ತು ಯಾವ ಜನ್ಮದಲ್ಲಿಯೂ ಕೂಡ ದೇವರ ಬಗೆಗಿನ ಅರಿವು ಅದನ್ನು ಸಂಪಾದನೆ ಮಾಡುವ ಸಾಧ್ಯತೆ ಇಲ್ಲ. ಆದ್ದರಿಂದ ಮನುಷ್ಯ ಜನ್ಮ ಬಂದಾಗ ಸಂಪಾದನೆ ಮಾಡಬೇಕಾದ ದೊಡ್ಡ ಸಂಪತ್ತು ಶಾಸ್ತ್ರ ಸಂಪತ್ತು. ಸಂಪತ್ತಿದ್ದರೆ ಆ ಜಾಗದಲ್ಲಿ, ಆ ಊರಿನಲ್ಲಿ ಅವನ ಪರಿಚಯ ಇರೋರು ಮಾತ್ರ ಅವನನ್ನು ಸನ್ಮಾನ, ಸಭೆ ಸಮಾರಂಭಗಳಿಗೆ ಆಹ್ವಾನ ಮಾಡ್ತಾರೆ. ಆದರೆ ಶಾಸ್ತ್ರ ಸಂಪತ್ತಿರುವವನಿಗೆ ವಿದ್ವಾನ್ ಸರ್ವತ್ರ ಪೂಜ್ಯತೆ. ಅವನು ಎಲ್ಲಿ ಹೋದರೂ ಅವನಿಗೆ ಮಾನ ಸನ್ಮಾನ ಆಗುತ್ತೆ. ದೇವರ ಪರಮಾನುಗ್ರಹಕ್ಕೆ ಅದು ಕಾರಣ ಆಗುತ್ತೆ.
ದೇವರಂತಾನೆ, ಯಾರು ನನ್ನ ಚಿಹ್ನೆಗಳು ಶಂಖಚಕ್ರಾದಿಗಳನ್ನು ಧಾರಣೆ ಮಾಡ್ತಾ ಊರ್ಧ್ವ ಪುಂಡ್ರಾದಿಗಳನ್ನು ಧಾರಣೆ ಮಾಡಿಕೊಂಡು ಸಚ್ಚಾಸ್ತ್ರ ಹೇಳಿದ ಕ್ರಮದಲ್ಲಿ ನನ್ನ ಪಾದದ ಧ್ಯಾನವನ್ನು ಮಾಡ್ತಾ ನನ್ನ ಮಂತ್ರವನ್ನು ಜಪ ಮಾಡ್ತಾರೋ ಅವರಿಗೆ ಶಾಸ್ತ್ರ ಸಂಪತ್ತನ್ನು ನಾನು ಕೊಡ್ತೇನೆ ಅಂತ. ನೋಡಿ, ಇದು ನಾವು ಪಡೆಯೋದಲ್ಲ, ದೇವರು ಕೊಡೋದು. ನಾವು ಮತ್ತೇನು ಮಾಡ್ಬೋದು ಅಂದರೆ, ಬೇಕು ಅನ್ನುವ ಬಯಕೆಯನ್ನು ಭಗವಂತನ ಮುಂದೆ ಇಡಬೇಕು, ತೀವ್ರವಾದ ಪ್ರಯತ್ನ ಮಾಡಬೇಕು. ದೇವರ ಜ್ಞಾನ ಅಷ್ಟು ಸುಲಭಕ್ಕೆ ಸಿಗುವಂಥದ್ದಲ್ಲ. ಅತ್ಯಂತ ಬೆಲೆ ಬಾಳುವ ಸಂಪತ್ತನ್ನು ಸಾಧಿಸಬೇಕಂತಾದರೆ ಅದಕ್ಕೆ ತುಂಬ ಪ್ರಯತ್ನ ಬೇಕು. ಜನ್ಮ ಜನ್ಮಾಂತರಕ್ಕೆ ಉಳಿಯುವ ಸಂಪತ್ತದು. ಅದರ ಸಂಪಾದನೆಗೆ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಸಿಗುವಂಥದ್ದಲ್ಲ. ನಿಜವಾಗಿ ಆ ಒಂದು ಶಾಸ್ತ್ರ ಸಂಪತ್ತು ಸಿಗಬೇಕಾದ್ರೆ ದೇವರ ದಯ ಬಹಳ ಮುಖ್ಯ. ಈಗ ಎಷ್ಟೋ ಜನ ಅಧ್ಯಯನ ಮಾಡಬೇಕು ಅಂತ ಕೂತ್ಕೊಳ್ತಾರೆ, ಓದ್ತಾರೆ. ಓದ್ದವ್ರಿಗೆಲ್ಲ ಅರ್ಥ ಆಗಬೇಕು ಅಂತಿಲ್ಲ, ಅವರ ಯೋಗ್ಯತೆಗೆ ಅನುಗುಣವಾಗಿ ಅರ್ಥ ಆಗತ್ತೆ. ಆದರೆ ನಿಜವಾಗಿ ಯಥಾರ್ಥವಾಗಿ ಅರ್ಥ ಆಗಬೇಕಂತಾದರೆ ದೇವರ ದಯ ಬೇಕು. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಾಗ ಬಹುನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ. ಅನೇಕ ಜನ್ಮಗಳಲ್ಲಿ ಜ್ಞಾನದ ಹಸಿವನ್ನು ದೇವರ ಮುಂದೆ ತೋಡಿಕೊಂಡಾಗ ಮಾತ್ರ ಭಗವಂತ ನಾವು ಮಾಡುವ ಸಾಧನೆಗೆ ಮೆಚ್ಚಿ ನಾವು ಮಾಡುವ ಕರ್ಮಕ್ಕೆ ಸಮೀಚೀನವಾಗಿ ಶಾಸ್ತ್ರದಲ್ಲಿ ಹೇಳಿದ ಕ್ರಮದಲ್ಲಿ ಭಗವಂತನ ಆರಾಧನೆ ಮಾಡಿದ್ದರ ಫಲವಾಗಿ ದೇವರ ಬಗ್ಗೆ ಯಥಾರ್ಥವಾಗಿ ತಿಳಿಸುವಂತಹ ನಿಜ ಗುರುಗಳ ಅನುಗ್ರಹ ಮೂಲಕ ಭಗವಂತ ನಮಗೆ ಶಾಸ್ತ್ರ ಸಂಪತ್ತನ್ನು ಕೊಡಿಸ್ತಾನೆ. ಗುರುಷು ಸ್ಥಿತ್ವ ತದ್ವಾರ ಜ್ಞಾನೋಪದೇಷ್ಟ್ರೇ ನಮಃ. ಗುರುಗಳ ಒಳಗೆ ಭಗವಂತ ಕೂತು ತನ್ನ ಅರಿವನ್ನು ಸತ್ಕರ್ಮ ಮಾಡುವವರಿಗೆ ಕೊಡ್ತಾನೆ. ವೇದಗಳು ಕೂಡ ಅದನ್ನೇ ಹೇಳುತ್ತೆ. ಕರ್ಮಣ ಜ್ಞಾನ ಮಾತನೋತಿ. ಸಚ್ಚಾಸ್ತ್ರದಲ್ಲಿ ಹೇಳಿದಂತೆ ನನ್ನ ಮಂತ್ರವನ್ನು ಜಪ ಮಾಡ್ತಾ ನನ್ನ ಚಿಹ್ನೆಯನ್ನು ಧಾರಣೆ ಮಾಡ್ತಾ ಈ ನನ್ನ ಪಾದ ಭಜನೆ ಮಾಡಿದವರಿಗೆ ನಾನು ಶಾಸ್ತ್ರ ಸಂಪತ್ತನ್ನು ಕೊಡ್ತೇನೆ. ತುಂಬ ಜನರಿಗೆ ಒಂದು ಕಲ್ಪನೆ, ಅನಿಸಿಕೆ, ಯಾರಿಗೆ ವಿದ್ಯೆ ತುಂಬ ಇರುತ್ತೆ, ಯಾರ ಮನೆಯಲ್ಲಿ ಸರಸ್ವತಿ ಇರ್ತಾಳೆ ಅಲ್ಲಿ ಲಕ್ಷ್ಮೀ ಇರೋಲ್ಲ ಅಂತ. ಒಳ್ಳೆ ವಿದ್ಯಾವಂತ ಆದರೆ ಅಷ್ಟೇ ಬಡತನ. ಆದರೆ ದೇವರಂತಾರೆ, ಯಾರು ನನ್ನ ಪಾದ ಭಜನೆಯನ್ನು ಸಚ್ಚಾಸ್ತ್ರದಲ್ಲಿ ಹೇಳಿದ ಕ್ರಮದಲ್ಲಿ ನನ್ನ ಚಿಹ್ನೆಗಳನ್ನು ಧಾರಣೆ ಮಾಡಿಕೊಂಡು ನನ್ನ ಮಂತ್ರವನ್ನು ಜಪ ಮಾಡ್ತಾ ಪಾದ ಪೂಜೆಯನ್ನು ಮಾಡ್ತಿರ್ತಾರೆ, ಅವರಿಗೆ ಶಾಸ್ತ್ರ ಮಾತ್ರ ಸಂಪತ್ತಾಗಿ ಕೊಡೋಲ್ಲ, ಅದರ ಒಟ್ಟಿಗೆ ಭಾಗ್ಯೈ ಸಹ ಅಷ್ಟ ಸೌಭಾಗ್ಯವನ್ನು ಕೊಡ್ತೇನೆ ಅಂತ. ಇದರ ಅರ್ಥ ಏನಂದರೆ, ಭೂಲೋಕದ ಸುಖಕ್ಕೆ ಬೇಕಾಗುವ ಭಾಗ್ಯವನ್ನು ಕೊಡ್ತೇನೆ, ಪರಲೋಕದ ಸುಖಕ್ಕೆ ಬೇಕಾದ ಜ್ಞಾನ ಸಂಪತ್ತನ್ನು ಕೊಡ್ತೇನೆ. ಭಗವಂತನ ಪಾದ ಪೂಜೆಗೆ ಫಲ, ಸರಿಯಾದ ಕ್ರಮದಲ್ಲಿ ಭಗವಂತನ ಪಾದ ಪೂಜೆಗೆ ಫಲ. ದೇವರ ಚಿಹ್ನೆಗಳನ್ನು ಶ್ರದ್ಧೆಯಿಂದ ಧಾರಣೆ ಮಾಡಿಕೊಂಡು ಭಗವಂತನ ಪಾದ ಪೂಜೆಯನ್ನು ಮಾಡಿದ್ದರ ಫಲ. ದೇವರ ಚಿಹ್ನೆಗಳನ್ನು ಧಾರಣೆ ಮಾಡಿಕೊಂಡು ಭಗವನ್ನ ಮಂತ್ರವನ್ನು ಜಪ ಮಾಡ್ತಾ ಸಚ್ಚಾಸ್ತ್ರ ಹೇಳಿದ ಕ್ರಮದಲ್ಲಿ ಭಗವಂತನ ಪಾದ ಪೂಜೆ ಮಾಡಿದ್ದಕ್ಕೆ ಇಹದಲ್ಲಿ ಬೇಕಾದ ಸುಖ, ಪರದಲ್ಲಿ ಬೇಕಾದ ಸುಖ. ಇಹದಲ್ಲಿ ಸುಖಕ್ಕೆ ಬೇಕಾದಂಥ ಸಂಪತ್ತು ಅದು ಭಾಗ್ಯ, ಅಷ್ಟ ಸೌಭಾಗ್ಯಗಳು. ಪರಲೋಕದ ಸುಖಕ್ಕೆ ಬೇಕಾದ ತತ್ವಜ್ಞಾನದ ಸಂಪತ್ತು ಅದನ್ನು ಕೊಡ್ತೇನೆ. ಇದರ ಒಟ್ಟಿಗೆ ನಾನೇ ನನ್ನ ತತ್ವಜ್ಞಾನವನ್ನು ನಿಮಗೆ ಬೋಧನೆ ಮಾಡ್ತೇನೆ ಅಂತ. ತತ್ತತ್ವಾನ್ಯಪಿ ಬೋಧಯಾಮಿ. ಶಾಸ್ತ್ರ ಸಂಪತ್ತು ಅಂದರೆ ಅದು ಪುಸ್ತಕದಲ್ಲಿ ಹೇಳಿದ ವಿಷಯವನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು.
ಆದರೆ ಬಿಂಬರೂಪಿಯಾದ ಭಗವಂತನ ಅನುಗ್ರಹ ಆಗಬೇಕು, ಅವನ ದರ್ಶನ ಆಗಬೇಕು. ಅದು ಅವನು ಕೊಟ್ಟರೆ ಉಂಟು, ಇಲ್ಲದಿರಲಿಲ್ಲ. ಏಮೈಷ ವೃಣತೆ ತೇನ ಲಭ್ಯ. ಅವರಿಗೆ ನಾನೇ ನನ್ನ ಅನುಗ್ರಹ ಮಾಡುವ ಸಲುವಾಗಿ ನನ್ನ ತತ್ವವನ್ನು ಬೋಧನೆ ಮಾಡ್ತೀನಿ. ಅದರ ಫಲವಾಗಿ ಪ್ರಾಪ್ಯೋ ಮದಂಗ್ರಿರ್ಭವೇತ್, ಅವನು ನನ್ನ ಪಾದವನ್ನು ಹೊಂತಾನೆ. ಪಾದ ಅಂದರೆ ನಾನು ಕೊಡುವ ಪದವಿಯನ್ನು ಹೊಂತಾನೆ, ಅಂದರೆ ಮೋಕ್ಷಕ್ಕೆ ಪುರುಷಾರ್ಥಕ್ಕೆ ಭಾಜನನಾಗ್ತಾನೆ. ಮೋಕ್ಷಾರ್ಥ ಪುರುಷಾರ್ಥಕ್ಕೆ ಭಾಜನನಾಗಬೇಕಾದರೆ ಭಗವಂತನೇ ಗುರುಗಳಲ್ಲಿ ನಿಂತು ಆ ಭಗವಂತನ ಅರಿವನ್ನು ನಮಗೆ ಕೊಡಬೇಕು. ಇಷ್ಟೆಲ್ಲ ಹಂತ ಆಗಬೇಕಂತಾದರೆ ನಮ್ಮ ಹಯಗ್ರೀವ ದೇವರ ಕೈ ನೋಡಿ. ದೇವರು ಎಲ್ಲರ ಜೊತೆಗೆ ಮಾತಾಡೋಲ್ಲ. ದೇವರು ಆಡುವ ಮಾತನ್ನು ಕೇಳುವ ಭಾಗ್ಯ ಅದು ರಮ ಬ್ರಹ್ಮ ಇಬ್ಬರಿಗೆ ಮಾತ್ರ. ರುದ್ರಾದಿ ದೇವತೆಗಳಿಗೂ ಕೂಡ ಭಗವಂತ ಆಡುವ ಮಾತು ಸ್ಪಷ್ಟವಾಗಿ ಕೇಳಲ್ವಂತೆ. ಅದಕ್ಕೆ ಎಲ್ಲೆಲ್ಲಿ ದೇವರು ಮಾತಾಡಿದ್ರು ಆ ಮಾತನ್ನು ಉಳಿದ ಜೀವ ಜಾತಕ್ಕೆ ಕೊಡುವವರು ಜೀವೋತ್ತಮರಾದ ವಾಯುದೇವರು. ರುದ್ರಾದಿಗಳಿಗೆ ಭಗವಂತನ ಬಗ್ಗೆ ಯಥಾರ್ಥವಾದ ಜ್ಞಾನ ಬರಬೇಕಂದ್ರೆ ಬ್ರಹ್ಮದೇವರು, ಅವರೇ ವಾಯುದೇವರು, ಅವರೇ ಭೀಮಸೇನ ದೇವರು, ಅವರೇ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅವರು ಕೊಟ್ಟರೆ ಉಂಟು, ಇಲ್ಲದಿದ್ರಿಲ್ಲ. ಹೀಗಾಗಿ ದೇವರಾಡುವ ಮಾತನ್ನು ಕೇಳುವ ಯೋಗ್ಯತೆ ಉಳಿದವರಿಗೆ ಯಾರಿಗೂ ಇಲ್ಲ. ಅದು ಬ್ರಹ್ಮದೇವರಿಗೆ ಮಾತ್ರ, ರಮಾದೇವಿಯರಿಗೆ ಮಾತ್ರ. ಹೀಗಾಗಿ ಯಾರು ಸಚ್ಚಾಸ್ತ್ರದಲ್ಲಿ ಹೇಳಿದ ಕ್ರಮದಲ್ಲಿ ದೇವರ ಚಿಹ್ನೆಗಳನ್ನು ಧಾರಣೆ ಮಾಡಿಕೊಂಡು ಅವನ ಮಂತ್ರವನ್ನು ಜಪ ಮಾಡ್ತಾ ಇರ್ತಾರೆ, ಭಗವಂತ ಅವರಿಗೆ ಶಾಸ್ತ್ರ ಸಂಪತ್ತನ್ನು, ಭೂಲೋಕದ ಅಷ್ಟ ಸೌಭಾಗ್ಯವನ್ನು ಕೊಟ್ಟು ಕಡೆಗೆ ನಿಯತ ಗುರುಗಳನ್ನು ತೋರಿಸಿ ಅವರ ಒಳಗೆ ತಾನೇ ಕುಳಿತು ಜೀವನಿಗೆ ಯೋಗ್ಯತೆಗೆ ಅನುಗುಣವಾದ ತತ್ವಜ್ಞಾನವನ್ನು ಕೊಟ್ಟು ಅದರ ಫಲರೂಪವಾಗಿ ತನ್ನ ಪಾದ ಅಂದರೆ ತಾನು ಕೊಡುವ ಮೋಕ್ಷಕ್ಕೆ ಪದವಿ ಅದನ್ನೇ ಕೊಡ್ತಾ ಇದ್ದಾನೆ. ಹೀಗೆ ಉದ್ಘೋಷ ಮಾಡ್ತಾ ಇರ್ತಕ್ಕಂತಹ ಆ ಹಯಗ್ರೀವ ರೂಪಿ ಪರಮಾತ್ಮನನ್ನು ನಾನು ಸ್ತೋತ್ರ ಮಾಡ್ತೇನೆ ಅಂತ ವಾದಿರಾಜ ಶ್ರೀಮತ್ ಚರಣರು 2 ಶ್ಲೋಕಗಳಲ್ಲಿ ಈ ಮಂಗಳ ಕಾವ್ಯಕ್ಕೆ ಮಂಗಳವನ್ನು ಮಾಡಿದ್ದಾರೆ. ಆ ನಂತರದಲ್ಲಿ ಮಧ್ವಾಚಾರ್ಯರನ್ನು, ಮಹಾಲಕ್ಷ್ಮಿಯನ್ನು, ಮಧ್ವಾಚಾರ್ಯರನ್ನು, ಸಕಲ ವಾಕ್ ಅಭಿಮಾನಿಯಾದ ಸರಸ್ವತಿ ದೇವಿಯರನ್ನು, ಆಮೇಲೆ ತಾವು ಭಗವಂತನ ಕತೆ ಹೇಳುವ ಭಾಗ್ಯವನ್ನು ಪಡೆದ ಬಗೆಯನ್ನು ಹೇಳ್ತಾರೆ. ಅಲ್ಲ, ದೇವರ ಕತೆ ಹೇಳೋದಷ್ಟು ಸುಲಭ ಅಲ್ಲ, ನೀವು ಹೇಗೆ ಹೇಳ್ತೀರಿ? ಅದಕ್ಕೆ ಅವರಂತಾರೆ, ನನ್ನಲ್ಲಿ ಸ್ವಲ್ಪವೂ ಪಾಪ ಇಲ್ಲ ಅಂತ. ಪಾಪ ಬುದ್ಧಿಯವನಿಗೆ ಪರಮಾತ್ಮನ ಕತೆ ಹೇಳಲಿಕ್ಕಾಗೋಲ್ಲ, ಕೇಳಲಿಕ್ಕಾಗಲ್ಲ, ಕೇಳಿದ್ರೂ ಅರ್ಥ ಆಗೋಲ್ಲ. ನಾನು ಎಲ್ಲ ಪಾಪವನ್ನು ಕಳ್ಕೊಂಡಿದ್ದೇನೆ ಅಂತಾರೆ. ಹೇಗೆ ನೋಡಿ, ಒಂದು ಅದ್ಭುತವಾದ ಮಾತು ಹೇಳ್ತಾರೆ. ಹಯಾಸ್ಯನಾಸ ಪುಟಜಾತವಾತ ವಿಘಾತ ದೂತಾಘಫಲಾಲ ಜಾತ ಮುನೀಶ ವಾಗೀಶ ಸುತಸ್ಸುರಮ್ಯಾಂ ಹರೇ ಕಥಾಂ ಶಂಸತಿ ವಾದಿರಾಜ. ನಾನು ಹೈಗ್ರೀವರೂಪಿ ಪರಮಾತ್ಮನ ಮೂಗಿನ ಆ ಹೊರಳೆಗಳು, ಇವರು ನಿತ್ಯ ವಾದಿರಾಜ ಶ್ರೀಮತ್ ಚರಣರು ಪೂಜೆ ಮಾಡುವ ಉಪಾಸ್ಯ ಮೂರ್ತಿ ಹೈಗ್ರೀವ ದೇವರು. ಆ ದೇವರ ಮುಂದೆ ಕೂತು ಪೂಜೆ ಮಾಡುವ ಸಂದರ್ಭದಲ್ಲಿ ಆ ಭಗವಂತನ ಮೂಗಿನಿಂದ ಹೊರಟ ಗಾಳಿ ನನ್ನ ಮೈಗೆ ಸೋಕಿದೆ ಅಂತ. ಸೋಕಿ ನನ್ನ ಮೈ, ಮನಸ್ಸು, ಮಾತಿಗಂಟಿದ ಎಲ್ಲ ಪಾಪಗಳು ಹೋಗಿದೆ. ಹೀಗಾಗಿ ನಾನು ಪರಮಾತ್ಮನ ಕಥೆಯನ್ನು ವಾಗೀಶ ತೀರ್ಥರ ಶಿಷ್ಯನಾದ ಕರಕಮಲ ಸಂಜಾತನಾದ ವಾದಿರಾಜನೆಂಬ ನಾನು ಶ್ರೀಕೃಷ್ಣನ ಕಥೆಯನ್ನು, ರುಕ್ಮಿಣೀಶನ ಕಥೆಯನ್ನು ಹೇಳ್ತೇನೆ ಅಂತ. ಹರೇ ಕಥಾಂ ಶಂಸತಿ, ಆ ಭಗವಂತನ ಕಥೆಯನ್ನು ಹೇಳ್ತಾ ಇದ್ದೇನೆ ಅಂತ. ಅವರಿಗೆ ಆ ಪ್ರತಿಮೆ ಕೇವಲ ಪ್ರತಿಮೆ ಅಲ್ಲ, ಅದು
ಅವರು ಸ್ವಯಂ ಭಗವಂತನ ಎದುರಿಗೆ ಕೂತು ಉಪಾಸನೆ ಮಾಡುವವರು. ಅಂತಹ ದೊಡ್ಡ ಭಾಗ್ಯವುಳ್ಳ ಮಹಾನುಭಾವರು. ಆ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಕಾವ್ಯ ಮಾಡಿದಂತಹ ಅಪರೂಪದ ಮಹಾನ್ ಕವಿಗಳು ಸ್ವ ಅಹಂಕಾರವನ್ನು ಖಂಡನೆ ಮಾಡಿಕೊಂಡಿದ್ದಾರೆ. ಅವರಂತಾರೆ, ನಾ ಏನು ದೊಡ್ಡ ಪಂಡಿತ ಅಲ್ಲ, ಏನೋ ದೇವರ ಕಥೆ ಬರಿಬೇಕು ಅಂತ ಅನ್ನಿಸ್ತು, ಬರೆದಿದ್ದೇನೆ. ಆದರೆ ಇದು ಭಗವಂತನ ಕಥೆ ಆದ್ದರಿಂದ ಪಂಡಿತರಾದವರು ಇದನ್ನು ಕಂಠದಲ್ಲಿ ಮಾಲೆಯಂತೆ ಧಾರಣೆ ಮಾಡ್ತಾರೆ, ಅದನ್ನು ಬಿಡೋಲ್ಲ ಅಂತ ಹೇಳ್ತಾ ಇದ್ದಾರೆ. ಯದ್ಯಪಿ ವಾದಿರಾಜರು ಮಾಡಿದಂತಹ ಶ್ಲೋಕದಲ್ಲಿಯೂ ತಪ್ಪು ಕಂಡುಹಿಡಿಯುವ ಪಂಡಿತರು ಇರ್ತಾರೆ ಅಂತ ಹಾಗೆ ಅಂದುಬಿಟ್ಟಿದ್ದರು. ಅಕೌಶಲೇನ ಗ್ರಥಿತೇತಿ ಜಾತಿ ಪ್ರಸೂನಮಾಲಾಂ ಕಿಮು ಸಂತ್ಯಜಂತಿ. ಒಳ್ಳೆ ಕುಸುಮಗಳಿಂದ ಕಟ್ಟಿದ ಮಾಲೆ, ಆದರೆ ಯಾವ ಬಣ್ಣದ ಹೂವು ಆದಮೇಲೆ ಯಾವ ಬಣ್ಣದ ಕಟ್ಟಬೇಕು ಅಂತ ಏನು ಗೊತ್ತಿಲ್ಲ, ಕಟ್ಟೇ ಆಗಿದೆ. ಈ ಹೂವಿನ ಹಾರ ಚೆನ್ನಾಗಿ ಕಟ್ಟಿಲ್ಲ ಅಂತ ಅದನ್ನು ದೇವರಿಗೆ ಹಾಕದೆ ಬಿಡ್ತಾರಾ? ಉತ್ತಮರು ಅದನ್ನು ಸ್ವೀಕಾರ ಮಾಡದೆ ಬಿಡ್ತಾರಾ? ಯಾಕೆಂದರೆ ಒಳ್ಳೆ ವಾಸನೆಯಿಂದ ಭರಿತವಾದಂತಹ ಪುಷ್ಪ, ಭಗವಂತನ ಗುಣಗಳನ್ನೇ ನಾನಿಲ್ಲಿ ಪುಷ್ಪವನ್ನಾಗಿ ಮಾಡಿ ಒಂದು ಮಾಲೆಯನ್ನು ಮಾಡಿದ್ದೇನೆ. ಜ್ಞಾನಿಗಳು, ಕವಿಗಳು ನಿಮ್ಮ ಕಂಠಕ್ಕೆ ಭೂಷಣಪ್ರಾಯವಾಗಿ ಇದನ್ನು ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಇದರೊಳಗೆ ನಮಗೆ ಇನ್ನೊಂದು ಸಂದೇಶ ಕೊಡ್ತಾರೆ. ಇದು ಪುಸ್ತಕದಲ್ಲಿದ್ದರೆ ನೋ ಯೂಸ್, ಕಂಠದಲ್ಲಿದ್ದರೆ ಭಾರಿ ಯೂಸ್. ದೇವರ ಕಥೆ ಕಂಠದಲ್ಲಿರಬೇಕು. ಕುತ್ತಿಗೆಗೆ ಮಾಂಗಲ್ಯ ಎಷ್ಟು ಮಂಗಲವೋ ಭಗವಂತನ ಮಹಿಮೆ ಹೇಳುವಂತಹ ಕಾವ್ಯ ಇದು ಕೂಡ ಗಲಕ್ಕೆ ಮಂಗಲಪ್ರದವಾದದ್ದು. ಕುತ್ತಿಗೆ ಇದ್ದವರೆಲ್ಲ ಆ ಕುತ್ತಿಗೆ ಒಳಗೆ ಇಟ್ಕೊಳ್ಬೇಕಾದದ್ದು ಭಗವಂತನ ನಾಮ. ಈ ಕತ್ತಿಗೆ ಭೂಷಣವಾದದ್ದು ಮಾಂಗಲ್ಯ ಹೇಗೋ ಹಾಗೆ ಮಂಗಲಮಯವಾದ ಭಗವಂತನ ಕಥೆಯನ್ನು ಸದಾ ಧಾರಣೆ ಮಾಡ್ತಕ್ಕಂಥದ್ದು, ಕಂಠದಲ್ಲಿ ಆಘೋಷ ಮಾಡ್ತಕ್ಕಂಥದ್ದು, ಇದು ಮಂಗಳಮಯವಾಗಿರ್ತಕ್ಕಂಥದ್ದು ಅಂತ. ನಾವೆಲ್ಲ ಯಾವುದನ್ನು ಬಾಯಿಗೆ ನಾವು ಗಟ್ಟು ಮಾಡಿಲ್ಲ, ಎಲ್ಲ ಪುಸ್ತಕದಲ್ಲಿದ್ದರೆ ಮಾತ್ರ. ಆದರೆ ಜ್ಞಾನಿಗಳಾದವರು, ಉತ್ತಮರಾದವರು ಇದನ್ನು ಕಂಠದಲ್ಲಿ ಇಟ್ಕೊಳ್ರಿ ಅಂತ ತಿಳಿಸ್ತಾ ಇದ್ದಾರೆ. ಆಮೇಲೆ ಕಥೆಯನ್ನು ಆರಂಭ ಮಾಡ್ತಾ 10-11 ಶ್ಲೋಕಗಳಲ್ಲಿ ಪೀಠಿಕೆಯನ್ನು ಮಾಡಿ ಮುಂದೆ ಭಾಗವತದ ದಶಮಸ್ಕಂದದ ಕಥೆಯನ್ನು ಕಾವ್ಯ ರೂಪವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಭಗವಂತ ಅವತಾರ ಯಾಕೆ ಮಾಡಿದ? ಕೃಷ್ಣನಾಗಿ ಭೂಮಿ ಮೇಲೆ ಬರಲಿಕ್ಕೆ ಕಾರಣ ಏನಿತ್ತು ಅಂದರೆ, ದ್ವಿತೀಯ ಮಕ್ಕಳಾದ ದೈತ್ಯರೆಲ್ಲ ಈ ಭೂಮಿಯನ್ನು ವಶ ಮಾಡಿಕೊಂಡು ಆಳ್ತಾ ಇದ್ದಾರೆ. ಅವರ ಭಾರದಿಂದ ಭೂಮಿದೇವಿ ಕಂಗಾಲಾಗಿದ್ದಾಳೆ. ಅವಳಿಗೆ ಈ ಭಾರ ತಡ್ಕೊಳ್ಳಿಕ್ಕಾಗಲಿಲ್ಲ. ಯದ್ಯಪಿ ದೊಡ್ಡ ದೊಡ್ಡ ಬೆಟ್ಟಗಳು, ಅನೇಕ ಜೀವಜಾತಗಳನ್ನು ಭೂಮಿ ಧಾರಣೆ ಮಾಡಿದ್ದಾಳೆ. ಅವಳು ಧಾರಣೆ ಮಾಡುವ ಹಾಗೆ, ಅವಳು ಕ್ಷಮಿಸುವ ಹಾಗೆ, ಅವಳಿಗೆ ಸಹನೆ, ಸರ್ವಂ ಸಹ ಅಂತ ಅವಳ ಹೆಸರು. ಅದು ಮತ್ತೆ ಯಾರಿಗೂ ಇಲ್ಲ. ಭೂಮಿಗೆ ನಿಜವಾಗಿ ನೋಡಿದ್ರೆ ಯಾವುದೂ ಭಾರ ಅಲ್ಲ. ಭಾರ ಅಲ್ಲ ಅಂದಮೇಲೆ ಭೂಮಿಗೆ ಭಾರ ಯಾರು? ವಾದಿರಾಜರು ತುಂಬ ಅಪರೂಪದ ಒಂದು ಮಾತು ಹೇಳ್ತಾರೆ. ಮುಕುಂದ ವಿದ್ವೇಷ ಬರಾಬಿನುನ್ನ ಬಭೂವ ಸಾಕ್ಷಾಂತಿಯುತಾಪಿ ಖಿನ್ನ ತಥಾ ಹಿ ಲೋಕೆ ಪತಿನಿಂದಕೆಭ್ಯಃ ಪತಿವ್ರತಾನಾಂ ಅಪರಕ್ವ ಭಾರಃ. ಪತಿವ್ರತ ಸ್ತ್ರೀಯರಿಗೆ ಪತಿಯ ಮೇಲೆ ದೋಷಾರೋಪಣೆ ಮಾಡಿ ಪತಿಯನ್ನು ನಿಂದೆ ಮಾಡುವವರು ಹೇಗೆ ಭಾರವೋ, ಹಾಗೆ ಈ ಭೂಮಿಗೆ ಪತಿ, ಭೂಪತಿ, ಶ್ರೀಪತಿ, ಭೂವರಾಹ ಅವನೇ ನಾರಾಯಣ, ಅವನೇ ಮುಕುಂದ. ಅವನನ್ನು ದ್ವೇಷ ಮಾಡುವ ದ್ವೇಷಿಗಳು ಭೂಮಿಗೆ ಭಾರ. ಭೂಮಿಗೆ ಭಾರ ಯಾರು? ಇವಾಗ ಗೊತ್ತಾಯ್ತಲ್ಲ, ತುಂಬ ಜನ ಯಾರ್ಯಾರನ್ನ ನೋಡಿ ಹೀಗೆ ಅಂತಿರ್ತಾರೆ, ಅವರ ಭೂಮಿಗೆ ಭಾರ ಅಂತ. ನಿಜವಾಗಿಯೂ ಭೂಮಿಗೆ ಭಾರ ಆದವರು ಯಾರು ಅಂದರೆ ಭಗವದ್ವೇಷಿಗಳು. ದೇವರೇ ಇಲ್ಲ ಅಂತ ಯಾರು ಅಂದ್ಕೊಂಡಿದ್ದಾರೆ, ದೇವರಿದ್ರೂ ಅವನಲ್ಲಿ ಗುಣ ಇಲ್ಲ ಅಂತ ಯಾರು ಅಂದ್ಕೊಂಡಿದ್ದಾರೆ, ಇವರೆಲ್ಲ ಮುಕುಂದ ದ್ವೇಷಿಗಳು. ಅವರ ಭಾರ ಜಾಸ್ತಿ ಆದಾಗ ಈ ಭಾರ ಹರಣ ಮಾಡು ಅಂತ ಬ್ರಹ್ಮದೇವರ ಬಳಿಗೆ ಹೋಗಿದ್ದಾರೆ. ಬ್ರಹ್ಮದೇವರಂದರು, ನನಗೆ ಯಾವ ಸ್ವಾತಂತ್ರ್ಯ ಇಲ್ಲ ಅಂದರು.
ಎಲ್ಲ ಸೃಷ್ಟಿ ಇತ್ಯಾದಿ ಎಲ್ಲವನ್ನೂ ಮಾಡುವವ ಅವನು. ಸುಮ್ಮನೆ ನಮಗೆ ಹೆಸರಿಗಷ್ಟೇ ಸೃಷ್ಟಿಕರ್ತ ಅಂತ ಇಟ್ಟಿದ್ದಾನೆ. ನಿಜವಾಗಿಯೂ ನನ್ನಲ್ಲಿ ನಿಂತು ಈ ಅದ್ಭುತವಾದ ಕಾರ್ಯವನ್ನು ಮಾಡುವವ ಯಾರು? ಭಗವಂತ ಅಂಥೇಳಿ ಆ ಭೂಮಿದೇವಿಯನ್ನು ಭಗವಂತನ ಬಳಿಗೆ ಕರೆದೊಯ್ದಿದ್ದಾರೆ. ಆದರೆ ದೇವರ ಬಳಿಗೆ ಹೋಗುವಾಗ ಭೂದೇವಿ ಗೋರೂಪವನ್ನು ಧಾರಣೆ ಮಾಡಿಕೊಂಡು ಹೋದ್ಲು ಅನ್ನುವ ಕಥೆ ಬರ್ತಾ ಇದೆ. ಯಾಕೆ ಗೋರೂಪ ಧಾರಣೆ ಮಾಡಿಕೊಂಡು ಹೋದಳು? ಭಗವಂತ ಭೂಮಿಗೆ ಬರಬೇಕಾದರೆ ಕಾರಣ ಬೇಕು. ಯಾವ ಕಾರಣಕ್ಕೆ ಭಗವಂತ ಭೂಮಿಗೆ ಬರ್ತಾನೆ ಅಂದರೆ, ಯಾವಾಗ ಗೋ ಮತ್ತು ಬ್ರಾಹ್ಮಣ ಇವರಿಗೆ ದುಃಖ ಉಂಟಾಗುತ್ತೆ ಆಗ ಭಗವಂತ ಬರ್ತಾನಂತೆ. ಅದನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ನಿಶಮ್ಯ ಗೋಬ್ರಾಹ್ಮಣ ಮುಖ್ಯ ಬಂಧು, ಭಗವಂತ ಗೋವು ಮತ್ತು ಬ್ರಾಹ್ಮಣರಿಗೆ ಮುಖ್ಯ ಬಂಧು. ಅದನ್ನು ತಿಳಿದು ಭೂಮಿದೇವಿ ಗೋವಿನ ರೂಪವನ್ನು ಧಾರಣೆ ಮಾಡಿಕೊಂಡು ಬ್ರಹ್ಮದೇವರ ಮುಂದಿಟ್ಕೊಂಡು ಕ್ಷೀರ ಸಾಗರದ ದಂಡೆಗೆ ಹೋಗಿ ಭಗವಂತನನ್ನ ಕುರಿತು ಸ್ತೋತ್ರ ಮಾಡ್ತಾ ಇದ್ದಾರೆ. ಬ್ರಹ್ಮದೇವರು ಸ್ತೋತ್ರ ಮಾಡ್ತಾ ಇದ್ದಾರಂತೆ. ಅವರು ಕಮಲದಲ್ಲಿ ಸಂಭೂತರಾದವರು. ಸ್ಥಿರವಾದ ಆಸನದಲ್ಲಿ ಕುಳಿತು ಕ್ಷೀರಸಾಗರದ ದಂಡೆಯಲ್ಲಿ ರೇಚಕ ಪೂರಕ ಕುಂಭಕಗಳನ್ನು ಮಾಡ್ತಾ ಪ್ರಾಣಾಯಾಮವನ್ನು ಮಾಡ್ತಾ ಏಕಾಗ್ರ ಚಿತ್ತದಿಂದ ಪ್ರಾಂಜಲಿರಾತ್ಮದೀಕ್ಷಾಂ, ಪ್ರಾಂಜಲಿ ಕೈ ಮುಕ್ಕೊಂಡು ಬ್ರಹ್ಮದೇವರು ಪರಮಾತ್ಮನ ಪೂಜಾರೂಪವಾದ ತಪಸ್ಸನ್ನು ಆರಂಭ ಮಾಡಿದ್ದಾರಂತೆ. ಆಗ ಅವರಿಗೆ ಪದ್ಮಾಸನ ಅಂತ ಹೆಸರು ಬಂತು ಅಂತಾರೆ. ಅದೇ ಸಂದರ್ಭದಲ್ಲಿ ರುದ್ರದೇವರು ಎಲ್ಲವನ್ನು ತ್ಯಾಗ ಮಾಡಿ ವೈರಾಗ್ಯ ಶಿಖಾಮಣಿಗಳಾಗಿ ಅನೇಕ ಶಬ್ದಗಳಿಂದ ಭಗವಂತನನ್ನು ಸ್ತೋತ್ರ ಮಾಡಿ ಗಿರೀಶ, ಗಿರಾ ಅಂದರೆ ಮಾತುಗಳು, ಅದರ ಒಡೆಯ, ಮಾತುಗಳಿಗೆ ಒಡೆಯರಾಗಿದ್ದಾರೆ, ಗಿರೀಶ ಅಂತ ಅವರನ್ನು ಕರೆದಿದ್ದಾರೆ. ಶೇಷದೇವರು ಸ್ತೋತ್ರ ಮಾಡುವ ಸಂದರ್ಭದಲ್ಲಿ ಅವರು ಏನೂ ತಿನ್ನಲೇ ಇಲ್ಲ, ಹಾಗೆ ಇದ್ದಾರೆ. ಅವರಿಗೆ ವಾಯುಭಕ್ಷ ಅಂತ ಅವ್ರಿಗೆ ಬಂದಿದೆ. ಭೂಮಿದೇವಿ ಹಸಿವು, ಬಾಯಾರಿಕೆ, ನೀರಡಿಕೆ ಎಲ್ಲವನ್ನೂ ಸಹಿಸಿಕೊಂಡು ಸ್ಥಿರವಾಗಿ ಭಗವಂತನನ್ನು ಸ್ತೋತ್ರ ಮಾಡಿದ್ದಾಳೆ. ಆ ಸಂದರ್ಭದಲ್ಲಿ ಬ್ರಹ್ಮದೇವರು ಪುರುಷ ಸೂಕ್ತದಿಂದ ಸ್ತೋತ್ರ ಮಾಡಿದ್ದಾರೆ. ಆ ಪುರುಷ ಸೂಕ್ತ ಪ್ರತಿಪಾದ್ಯನಾದವನೇ ಪುರುಷೋತ್ತಮ, ಈ ಮಾಸದ ನಿಯಾಮಕ. ಆ ಪುರುಷೋತ್ತಮನನ್ನು ಪುರುಷ ಸೂಕ್ತದಿಂದ ಯಾಕೆ ಸ್ತೋತ್ರ ಮಾಡಿದ್ರು? ಭಗವಂತನಿಗೆ ಅನೇಕ ಭಕ್ತರು ಒಂದೇ ಕಾಲದಲ್ಲಿ ಅದು ಬೇಕು ಇದು ಬೇಕು ಕೇಳ್ತಾರೆ. ದೇವರು ಸಿಟ್ಟಿಗೇಳಲ್ವಂತೆ. ನಾನು ಒಬ್ಬನೇ ಇದ್ದೀನಿ, ನೀವು ಇಷ್ಟು ಜನ ಕರೆದ್ರೆ ಹೇಗೆ ಬರೋದು? ಹಾಗನ್ನಲ್ಲಂತೆ. ಮನೇಲಿ 4-5 ಜನ ಒಟ್ಟಿಗೆ ಕೂತು ಒಬ್ಬರೇ ಬಡಿಸುವಾಗ 3-4 ಜನ ಅದು ಬೇಕು ಇದು ಬೇಕು ಅಂತ ಬೇರೆ ಬೇರೆ ಹೇಳಿಬಿಟ್ರೆ ಒಳಗಿಂದಲೇ ಸಿಟ್ಟು ಮಾಡ್ಕೊಳ್ತಾರೆ. ನಾನಿರೋದೇ ಒಬ್ಬೊಬ್ಬರೇ ಕೇಳ್ತಾರಲ್ಲ. ಹಾಗೆ 100 ಜನ ಭಕ್ತರು ಏಕಕಾಲಕ್ಕೆ ದೇವರ ಹತ್ರ ಬಂದು ಸ್ತೋತ್ರ ಮಾಡಿ ಬೇರೆ ಬೇರೆ ಪ್ರಾರ್ಥನೆ ಸಲ್ಲಿಸಿದರೂ ಕೂಡ ಎಲ್ಲರಿಗೂ ಏಕಕಾಲಕ್ಕೆ ಕೊಡುವ ಸಮರ್ಥ ನೀನು ಅಂತ ತೋರಿಸ್ಲಿಕ್ಕೆ ಅವನ ಅನಂತ ಮಹಿಮೆಗಳು. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಾಪಾತ್. ಸಾವಿರ ಭಕ್ತರ ಸಾವಿರ ಕಾಮನೆಗಳನ್ನು ಪೂರ್ಣ ಮಾಡಲಿಕ್ಕೆ ಅನಂತ ಕೈಗಳುಳ್ಳವ ನೀನು, ಅನಂತ ಪಾದಗಳುಳ್ಳವ, ಅನಂತ ಕಣ್ಣುಳ್ಳವ ಅಂತ ಹಾಗೆ ಬ್ರಹ್ಮಾದಿಗಳು ಸ್ತೋತ್ರ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಭಗವಂತ ಅಶರೀರವಾಣಿಯ ಮುಖಾಂತರವಾಗಿ ಬ್ರಹ್ಮದೇವರಿಗೆ ಹೇಳಿದ್ದಾನೆ, ನಾನು ಅವತಾರ ಮಾಡ್ತಾ ಇದ್ದೇನೆ, ನಿಮಗೆಲ್ಲ ಮಂಗಳವನ್ನು ಉಂಟು ಮಾಡ್ತೇನೆ ಅಂತ. ಆ ದೇವರು ಹೇಳಿದ ಮಾತನ್ನು ಬ್ರಹ್ಮದೇವರು ಉಳಿದೆಲ್ಲ ದೇವತೆಗಳಿಗೆ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರಾರ್ಥನೆಗೆ ಭಗವಂತ ಹೋಗೊಟ್ಟು ಈ ಮಾತನ್ನು ಹೇಳಿದ್ದಾನೆ. ಭಗವಂತ ಅವನು ಭೂಮಿಯಲ್ಲಿ ವಸುದೇವ ದೇವಕಿಯರ ಮನೆಯಲ್ಲಿ ಅವತಾರ ಮಾಡ್ತಾ ಇದ್ದಾನೆ. ಅವನ ಸೇವೆ ಮಾಡುವ ಬುದ್ಧಿ ಯಾರೆಲ್ಲ ಸಜ್ಜನರಿಗಿದೆ, ನೀವೆಲ್ಲ ಭಗವಂತನ ಅವತಾರಕ್ಕೆ ಮುಂಚೆ ಭೂಮಿಯಲ್ಲಿ ಅವತಾರ ಮಾಡ್ರಿ ಅಂದದ್ದೇ ತಡ. ಮೊದಲು ದೇವರ ಸೇವೆಗೆ ಹೊರಟ ಮಹಾನುಭಾವರು ಯಾರಂದರೆ ಶೇಷದೇವರಂತೆ.
ಅಜ್ಞಾಪಯಾಮಾಸ ಪುರಾಸ ಶೇಷಂ ಜಗ್ನೇ ಸರೋಹಿಣ್ಯುದಯೋದಯಾದ್ರೇ. ಮೊದಲು ದೇವಕಿಯ 7ನೇ ಗರ್ಭದಲ್ಲಿ ಬಂದದ್ದು ಸಪ್ತಮಂ ವೈಷ್ಣವಂ ಧಾಮ ಯಮನಂತಂ ಪ್ರಚಕ್ಷತೆ. ದಶಮಸ್ಕಂದದಲ್ಲಿ ತಿಳಿಸ್ತಾರೆ. ಅನಂತಂ, ಆ ಭಗವಂತ ಅವನ ಹಾಸಿಗೆಯಾಗಿರುವಂತಹ ಶೇಷದೇವರೇ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಿದ್ದಾರೆ. ಯಾಕಿದು? ಶೇಷದೇವರು ಯಾಕೆ ಬಂದರು? ವಾದಿರಾಜರು ನಿಜವಾಗಿ ಒಂದು ಕಾರಣ ಎಲ್ಲರಿಗೂ ಗೊತ್ತಿದೆ. ಅದು ಲಕ್ಷ್ಮಣನಾಗಿ ಪುಣ್ಯ ತುಂಬ ಸಂಪಾದನೆ ಮಾಡಿದ್ದ, ಅದು ಕಡಿಮೆ ಮಾಡಿಸ್ಬೇಕಿತ್ತು. ಅದಕ್ಕೆ ಈ ಜನ್ಮದಲ್ಲಿ ಅಣ್ಣ ಆಗು, ಡೈಲಿ ನಿಂಗೊಂದು ನಮಸ್ಕಾರ ಮಾಡ್ತೀನಿ, ನಿಂದು ಎಕ್ಸ್ಟ್ರಾ ಪುಣ್ಯ ಎಲ್ಲ ಡೌನ್ ಆಗಲಿ ಅಂತ ದೇವರು ಈ ಜನ್ಮದಲ್ಲಿ ಕೃಷ್ಣನಾಗಿ ಬರುವಾಗ ಆ ಲಕ್ಷ್ಮಣನನ್ನು ಏನು ಮಾಡ್ದ? ಅಣ್ಣನನ್ನಾಗಿ ಮಾಡ್ದ. ಆದರೆ ವಾದಿರಾಜರು ಇನ್ನೊಂದು ಕತೆ ಹೇಳ್ತಾರೆ. ಅವರು ಈ ಕತೆ ಹೇಳಲಿಕ್ಕೆ ಹೋಗಲ್ಲ. ಅವರೇನಂತಾರೆ, ಸಂಪ್ರೇಷಯಂತಿ ಸ್ಮ ನರೈ ನರೇಂದ್ರ ಶಯ್ಯಾಂ ಸ್ವಕೀಯಂ ಪುರತ ಪ್ರಯಾಣೆ. ಸಾಮಾನ್ಯವಾಗಿ ಒಬ್ಬ ರಾಜಾದಿರಾಜರು ಎಲ್ಲರೂ ಹೋದರೆ ಅವ್ರು ಯಾವುದಂದ್ರೆ ಆ ಹಾಸಿಗೆ ಮೇಲೆಲ್ಲ ಮಲಗಲ್ಲ. ಚಕ್ರವರ್ತಿ ಸಾರ್ವಭೌಮರು ಹೋದರೆ ಅವ್ರದ್ದೇ ಆಗಿರ್ತಕ್ಕಂಥ ಹಾಸನ ಅದೆಲ್ಲ ಮುಂದೆ ಬರುತ್ತೆ. 14 ಲೋಕದಲ್ಲಿ ಎಲೆಕ್ಷನ್ನೇ ಇಲ್ಲದಂಥ ಒಬ್ಬ ರಾಜಾದಿರಾಜ ಅಂತಿದ್ರಿ. ಯಾರದು? ಭಗವಂತ. ಅವನು ಎಲ್ಲಿ ಹೊರಟರು ಅವನಿಗೆ ಮುಂಚೆ ಅವನ ಶಯ್ಯ ಹಾಸಿಗೆ ಯಾವುದದು? ಶೇಷದೇವರು. ಅದು ಬರಬೇಕದು ಕ್ರಮ. ಹಾಗಾಗಿ ಭಗವಂತ ಬರುವ ಮೊದಲೇ ಅವನ ಸೇವೆ ಮಾಡುವ ಸಲುವಾಗಿ ಬಂದ ಮಹಾನುಭಾವರು ಯಾರು? ಶೇಷದೇವರು ಅಂತ ಹೇಳ್ತಾರೆ. ಆದರೆ ಇದು ತಾರತಮ್ಯಕ್ಕೆ ವಿರೋಧ ಅಲ್ವಾ? ಯಾಕೆಂದರೆ ಭಗವಂತನಿಗೆ ಅಣ್ಣ ಆಗೋದು ಅಂದರೆ ಏನರ್ಥ? ಭಗವಂತನಿಗೆ ಎಲ್ಲ ಅಣ್ಣ ಇದ್ದಾರೆ? ಯಾರಾದರೂ ಇದ್ದಾರಾ? ದೇವರು ಹಗಲಗಲ ನಮಸ್ಕಾರ ಮಾಡಿದ್ರೆ ತಪ್ಪಲ್ಲ ಅದು. ಜಗತ್ತೆಲ್ಲ ಅವನಿಗೆ ನಮಸ್ಕಾರ ಮಾಡುತ್ತೆ, ಆದರೆ ಅವನು ಯಾರಿಗೂ ಮಾಡಬೇಕಾದ್ದಿಲ್ಲ. ಮತ್ತು ಮಾಡ್ತಾ ಇದ್ದಾನಲ್ಲ. ವಾದಿರಾಜರು ಹೇಳ್ತಾರೆ, ಅವನಿಗೆ ಅಣ್ಣನಾಗಿ ಬಂದದ್ದು ಶೇಷದೇವರಲ್ಲಂತೆ. ಆ ಶೇಷದೇವರೊಳಗೆ ಅಣ್ಣನಾಗಿ ಇವನೇ ಒಂದು ರೂಪದಿಂದ ಕೂತ್ನಂತೆ. ದಾಸರಂತಾರೆ ನೋಡಿ, ಎಲ್ಲರೊಳಗೆ ತಾನಿಪ್ಪ. ಹೇಗಿದ್ದಾನಿವನು? ಅದನ್ನು ವಾದಿರಾಜ ಶ್ರೀಮತ್ ಚರಣರು ಹೇಳುವಾಗ, ಕೇಶಾತ್ಮನ ಸನ್ನಿಹಿತ ಸ ತಸ್ಮಿನ್ ಶ್ರೀಶಃ ಅಗ್ರಜತ್ವಂ ಸ್ವಯಮೇವ ನೂನಂ. ತಾನೇ ಡಬಲ್ ಆ್ಯಕ್ಟಿಂಗ್. ಅವನೇ ಅಣ್ಣನೂ ಅವನೇ, ತಮ್ಮನೂ ಅವನೇ. ಅಲ್ಲ, ಹೇಗೆ ಅಂದರೆ ದೇವರ ಮೂಲ ರೂಪದ 2 ಕೂದಲು ಭೂಮಿಗೆ ಬಂತಂತೆ. ಅದರಲ್ಲಿ ಒಂದು ಬಿಳಿ ಕೂದಲಂತೆ, ಒಂದು ಕರಿ ಕೂದಲಂತೆ. ಓ, ದೇವ್ರದ್ದು ಮಿಕ್ಸ್ ಇರುತ್ತಾ ಕೂದಲು ತಲೆಯಲ್ಲಿ? ಹೀಗೆ ನಮ್ಮ ತಲೆ ಕೂದಲನ್ನು ಯೋಚನೆ ಮಾಡಬಾರ್ದು. ನಮ್ಮ ತಲೆ ಕೂದಲಲ್ಲಿರುವ ಬಣ್ಣನೂ ಯೋಚನೆ ಮಾಡಬಾರ್ದು. ನಮ್ಮದೆಲ್ಲ ಪ್ರಾಕೃತ, ಅವನದು ಅಪ್ರಾಕೃತ. ಅವನದು ಕೂದಲು ಕೂಡ ಅವನಷ್ಟೇ ಪರಿಪೂರ್ಣವಾಗಿರ್ತಕ್ಕಂಥದ್ದು. ಅದು ಕೂದಲು ಅಂದರೆ ನಮ್ಮ ಥರ ಕೆಲಸಕ್ಕೆ ಬಾರದ್ದಲ್ಲ. ಅದರಲ್ಲಿ ಭಗವಂತ ತನ್ನ ಮೂಲ ರೂಪದ ಒಂದು ಬಿಳಿಯ ಕೂದಲಿನ ಸನ್ನಿಧಾನ ರೂಪದಲ್ಲಿ ಅಲ್ಲಿದ್ದಾನೆ. ಕೇಶಾತ್ಮನ ಸನ್ನಿಹಿತ. ಮೂಲ ರೂಪದ ಕಪ್ಪು ಕೂದಲೇ ಕೃಷ್ಣ, ಬಿಳಿ ಕೂದಲೇ ಬಲರಾಮನಾಗಿ ಬಂದದ್ದು ಅಂತ. ಹೀಗಾಗಿ ಅವನೇ ಅಣ್ಣ. ಅಲ್ಲ, ಎಲ್ಲ ಸರಿ, ಬಂದದ್ದು ಯಾಕೆ ಅದನ್ನು ಹೇಳಿ. ಭೂಮಿಗೆ ಬಂದದ್ದು ಯಾಕೆ? ಏನಂದರೆ, ಭಗವಂತನ ಅರಮನೆಯ ದ್ವಾರಪಾಲಕರನ್ನು ದೈತ್ಯರು ಹಿಡಿದು ಎಳ್ಕೊಂಡು ಹೋಗ್ಬಿಟ್ಟಿದ್ರಂತೆ ಭೂಮಿಗೆ. ಅದಕ್ಕೆ ಅವ್ರನ್ನ ಬಿಡಿಸ್ಕೊಂಡು ಬರಲಿಕ್ಕೆ ಭಗವಂತ ಬಂದಂತೆ. ನೋಡಿ, ಎಷ್ಟೋ ಬಾರಿ ನಮ್ಮನೆ ಗೇಟ್ ಕೀಪರು, ಕಾರ್ ಡ್ರೈವರ್ ಬಿಟ್ಟು ಹೋದರೆ ಮನೆ ಯಜಮಾನ, ಹೋದ್ರೋಗೋ ನೀನಲ್ಲ ಇನ್ನೊಬ್ಬ ಬರ್ತಾನೆ ಅಂತಾರೆ. ಆದರೆ ಭಗವಂತನ ಕಾರುಣ್ಯ ನೋಡಿ, ಅವನ ಮನೆ ಗೇಟ್ ಕೀಪರ್ ಬಿಟ್ಟು ಹೋದರೆ ಅವನನ್ನು ಕರ್ಕೊಂಡು ಬರಲಿಕ್ಕೆ ಸ್ವಯಂ ಭಗವಂತನೇ ಭೂಮಿಗೆ ಬಂದ. ಅದಕ್ಕೆ ಕೆಲಸ ಮಾಡೋದಾದರೆ ಯಾರ ಹತ್ರ ಮಾಡಬೇಕು? ಏನು ಕೆಲಸ ಮಾಡಿದ್ರೂ ಕೂಡ ಉತ್ತಮ. ಅದಕ್ಕೆ ದೇವರಲ್ಲಿ ಕೇಳಬೇಕು, ಸಂಬಳ ಕಿಟ್ಟುಕೊಳ್ಳೋ ರಂಗಯ್ಯ, ನನ್ನನ್ನು ಕೆಲಸಕ್ಕೆ ಇಟ್ಕೊಳ್ಳಪ್ಪ. ದಾಸರಂತಾರೆ, ದುಡಿಸಿಕೊಳ್ಳೆಲೋ ಶ್ರೀನಿವಾಸ, ನಿನ್ನವ ಶ್ರೀನಿವಾಸ. ಭಗವಂತ ನಿನ್ನ ಕಡೆಯವನಪ್ಪ, ನಂಗೆ ಬೇರೆ ಯಾರಿಲ್ಲ. ಅನ್ಯವ ಅರಿಯನೋ ಶ್ರೀನಿವಾಸ, ನಿನ್ನ ಬಿಟ್ಟರೆ ನಂಗೆ ಯಾರೂ ಗೊತ್ತಿಲ್ಲ. ಅವನ ಹತ್ರ ಕೆಲಸಕ್ಕೆ ಸೇರಿಕೊಳ್ಬೇಕು. ಯಾವುದೇ ಪೋಸ್ಟ್ ಆದರೂ ನಡೆಯುತ್ತೆ. ಅವ್ರ ಮನೆ ಗೇಟ್ ಕೀಪರ್ ಆದರೂ ಸರಿ. ನೋಡಿ, ಅವರು ಶಾಪ ಕೊಟ್ಟರೆ ದೈತ್ಯರು ಅವರಲ್ಲಿ ಸನ್ನಿಹಿತರಾಗಿ ಅವ್ರನ್ನ ಎಳ್ಕೊಂಡು ಭೂಮಿಗೆ ಬಂದರೆ
ಸ್ವಯಂ ಭಗವಂತನೇ ಬಂದು 3 ಅವತಾರದಲ್ಲಿಯೂ ಕೂಡ ಅವ್ರನ್ನ ಉದ್ಧಾರ ಮಾಡಿದ್ದಾನೆ. ಅದನ್ನು ವಾದಿರಾಜರು ಹೇಳ್ತಾರೆ. ಬಲಾತ್ ಪ್ರಗೃಹ್ಯ ಸ್ವಕವಾಟ ಪಾಲೌ ನಿಶಾಚರೌ ಭೂತಲಮೇತ್ಯ ದೃಪ್ತೌ ಧೃತಸ್ಕರೌ ತೌ ವಿನಿಹತ್ಯ ವಿಷ್ಣುರ್ನಿಜೋ ನೀಶನ್ನಿನ ಗಂಗತೋ ಭೂತ್. ಇವರು ಎಂಥವರು ಈ ರಾಕ್ಷಸರು ಅಂದರೆ ನೃತಸ್ಕರವು, ನರಚೋರರು, ಮನುಷ್ಯರನ್ನೇ ಅಪಹಾರ ಮಾಡುವವರು. ಬರೀ ನೀವೆಲ್ಲ ಮಕ್ಕಳು ಕಳ್ಳರು ಕೇಳಿದ್ರಲ್ಲ, ಇವರು ವೈಕುಂಠದಲ್ಲಿ ಇದ್ದವ್ರನ್ನೇ ಕದ್ಕೊಂಡು ಬಂದಿದ್ದಾರೆ. ನೃತಸ್ಕರವು, ತಸ್ಕರ ಅಂದರೆ ಕಳ್ಳರು, ಮನುಷ್ಯರನ್ನೇ ಕದ್ದವರು. ಅವರಿಂದ ಭಗವಂತ ಬಿಡುಗಡೆ ಮಾಡಿ ಕರ್ಕೊಂಡು ಬರಲಿಕ್ಕೆ ಅಂತ ಭೂಮಿಗೆ ಬಂದಿದ್ದಾನಂತೆ. ಬರುವಾಗ ಹೇಗೆ ಬಂದ? ಎಲ್ಲಾರ ಥರಾನೇ ಬಂದಂತೆ. ಎಲ್ಲರೂ ಹೇಗೆ ಬರ್ತಾರೆ? ಅಮ್ಮನ ಹೊಟ್ಟೆಯಿಂದ. ಇವನು ಅಮ್ಮನ ಹೊಟ್ಟೆನೇ ಬರ್ತೀನಿ ಅಂಥೇಳಿ ಅಮ್ಮನ ಹೊಟ್ಟೆ ಒಳಗೆ ಪ್ರವೇಶ ಮಾಡಿದ. ಕೆಲವು ಕಾಲ ವಸುದೇವರ ಮನಸ್ಸನ್ನು ಪ್ರವೇಶ ಮಾಡಿ ನಂತರದಲ್ಲಿ ಭಗವಂತ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಿದ್ದಾನೆ. ಈ ಕಥೆ ಕೇಳಿದ ತಕ್ಷಣ ಕೇಳುವವರಿಗೆ ಅನ್ಸತ್ತೆ, ಹಾಗಾದ್ರೆ ನಮ್ಮ ಥರ ದೇವರು 9 ತಿಂಗಳು ಅಮ್ಮನ ಹೊಟ್ಟೆಲಿ ಇಟ್ಟಿದ್ದ ಅಂದಮೇಲೆ ಒದ್ದಾಡಿರ್ತಾನೆ, ಕಷ್ಟಪಟ್ಟಿರ್ತಾನೆ, ಗರ್ಭವಾಸ ಅವನಿಗೂ ಇದೆ, ಹೀಗೇನಾರು ಅನ್ಗಿನ್ಕೊಂಡು ಬಿಟ್ಟಿರ? ಹಾಗೆ ಅನ್ಕೋಬೇಡಿ. ವಾದಿರಾಜರು ಎಲ್ಲಿ ಸಂಶಯ ಬರುತ್ತೆ ಅಲ್ಲಿ ಮೊದಲೇ ಹೇಳಿಬಿಡ್ತಾರೆ. ನ ಗರ್ಭವಾಸೋ ಮಮ ನಿರ್ಮಲಸ್ಯೇ ತ್ಯದೋ ಬುಧನ್ ಬೋಧಯಿತು ಹೃದೇವ ಪಣೀಶ್ವರಂ ಗರ್ಭಗತಂ ವಿದಾಯ ಪುನಃ ಸ್ವಯಂ ಸನ್ನಿಹಿತೋ ಬಭೂವ. ಯದ್ಯಪಿ ಭಗವಂತನಿಗೆ ಗರ್ಭವಾಸಾದಿ ಇಲ್ಲ, ಅವನಿಗೆ ಗರ್ಭವಾಸ ಇಲ್ಲ, ಅದನ್ನು ತೋರಿಸ್ಲಿಕ್ಕೇನೋ ಎಂಬಂತೆ ದೇವಕಿಯ ಗರ್ಭದಲ್ಲಿ ಮೊದಲು ಶೇಷದೇವರನ್ನು ಇಟ್ಟರು. ಶೇಷದೇವರು 7 ತಿಂಗಳು ಇರುವಾಗಲೇ ಅದು ಗರ್ಭಸ್ರಾವ ಆಯಿತು ಅಂತ ಅಂದ್ಕೊಂಡ್ರು. ಉಳಿದ ತಿಂಗಳು ಭಗವಂತ ಇದ್ದಾಗ ಮಾಡಿ ಎದ್ದು ಹೊರಗೆ ಬಂದಿದ್ದಾನೆ. ಸ್ವತಃ ತಾನಲ್ಲಿದ್ದ ಕಷ್ಟಪಟ್ಟ ಗರ್ಭವಾಸ ದುಃಖ ಇದೆ ಹೀಗೆಲ್ಲ ತಿಳ್ಕೊಳ್ಬಾರ್ದು. ಅದಕ್ಕೆ ನೀವು ಎಲ್ಲಾದರೂ ಹಾಗೆ ತಿಳ್ಕೊಂಡು ಬಿಡ್ತೀರೋನೋ ಅಂತ ಹೇಳಿ ಆ ಬಂದೀಖಾನೆಯಲ್ಲಿ ದೇವಕಿ ಇರುವಾಗ ಬಂದೀಖಾನೆಗೆ ಬ್ರಹ್ಮದೇವರು ಬಂದು ಭಗವಂತನನ್ನು ಸ್ತೋತ್ರ ಮಾಡಿದ್ದಾರೆ. ಭಾಗವತದಲ್ಲಿ ಅದನ್ನು ಗರ್ಭಸ್ತುತಿ ಅಂತ ಕರೀತಾ ಇದ್ದಾರೆ. ಅನೇಕ ಭಗವಂತನ ಗುಣ ಮಹಿಮೆ ಕ್ರಿಯಾ ಬ್ರಹ್ಮದೇವರು ಹೊಗಳ್ತಾ ಇದ್ದಾರೆ. ಶೃಣ್ವನ್ ಗೃಣನ್ ಸಂಸ್ಮರಯಂಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋ ಆವಿಷ್ಟಚಿತ್ತೋ ನ ಭವಾಯ ಕಲ್ಪ್ಯತೆ. ಭಗವಂತನ ಗುಣರೂಪ ಕ್ರಿಯೆಯನ್ನು ಯಾರು ಚಿಂತನೆ ಮಾಡ್ತಾನೆ, ಚಿಂತನೆ ಮಾಡ್ತಾ ಭಗವಂತನಲ್ಲೇ ಮನಸ್ಸುಳ್ಳವನಾಗಿ ಅವನ ಧ್ಯಾನ ಮಾಡ್ತಾನೆ, ಅವನು ಮತ್ತೆ ಈ ಸಂಸಾರಕ್ಕೆ ಬರೋಲ್ಲ. ಸಂಸಾರಕ್ಕೆ ಮರಳಿ ಮರಳಿ ಬರಬಾರ್ದು ಅನ್ನುವವ ನಿನ್ನ ಗುಣ, ನಿನ್ನ ರೂಪ, ನಿನ್ನ ನಾಮ, ಇದರ ಕೀರ್ತನೆ, ಇದರ ಧಾರಣೆ, ಇದರ ಸ್ಮರಣೆ, ಅಂತಹ ಭಗವಂತ ನೀನು ಗರ್ಭದಲ್ಲಿದ್ದೀಯಾ. ನೀ ಸಾಮಾನ್ಯ ಅಲ್ಲ. ದೇವತೆಗಳಿಗೆ ಅಮೃತ ಕೊಡುವ ಸಂದರ್ಭದಲ್ಲಿ ನೀನೇ ಕೂರ್ಮನಾಗಿದ್ದು, ಬ್ರಹ್ಮದೇವರಿಗೆ ವೇದವನ್ನು ಮರಳಿ ತಂದು ಕೊಡುವಾಗ ಮತ್ಸ್ಯನಾದದ್ದು ನೀನೇ, ಕೂರ್ಮನಾಗಿದ್ದು ನೀನೇ. ಭೂಮಿಯನ್ನು ಮೇಲೆ ತರುವ ಸಂದರ್ಭದಲ್ಲಿ ವರಾಹನಾಗಿ, ಹಿರಣ್ಯಾಕ್ಷ ಸಂಹಾರ ಮಾಡುವ ಕಾಲಕ್ಕೂ ವರಾಹನಾಗಿ 2 ಬಾರಿ, ಮೊದಲು ಆದಿ ಸ್ವಯಂಭುವ ಮನ್ವಂತರದಲ್ಲಿ 1, ವೈವಸ್ವತ ಮನ್ವಂತರದಲ್ಲಿ 1, 2 ಬಾರಿ ವರಾಹ. ಎಲ್ಲ ಅವತಾರವೂ ನೀನೇ. ಬಾರಂಬುವೋ, ಭೂಮಿಯ ಭಾರವನ್ನು ಹರಣ ಮಾಡಲಿಕ್ಕೋಸ್ಕರವಾಗಿ ಹೇ ಭಗವಂತ ಈಗ ನೀನು ಯದುವಂಶದಲ್ಲಿ ಅವತಾರ ಮಾಡ್ತಾ ಇದ್ದೀಯಾ ಅಂತ ಬ್ರಹ್ಮದೇವರು ಬಂದೀಖಾನೆಗೆ ಬಂದು ಸ್ತೋತ್ರ ಮಾಡ್ತಾ ಇದ್ದಾರೆ. ಆ ಸ್ತೋತ್ರ ಮಾಡುವ ಮುಖಾಂತರ ನಮಗೆಲ್ಲ ತಿಳಿಸ್ತಾ ಇದ್ದಾರೆ, ಭಗವಂತ ನಾನು ಮಾಡುವ ಸ್ತೋತ್ರವನ್ನು ಕೇಳ್ತಾ ಇದ್ದಾನೆ. ಅಂದರೆ ಅವನಿಗೆ ಗರ್ಭವಾಸ ದುಃಖ ಇಲ್ಲ, ಯಾಕಂದರೆ ಅವನು ಆನಂದಮಯನಾದವನಿಗೆ ದುಃಖದ ಲೇಷವೂ ಇಲ್ಲ. ಅವನಿಗೆ ಗರ್ಭವಾಸ ಇದೆ ಅಂತ ಅಂದ್ಕೊಂಡವರಿಗೆ ಮಾತ್ರ ದುಃಖ. ಭಗವಂತನಿಗೆ ಗರ್ಭವಾಸ ಇಲ್ಲ ಅಂತ ಯಾರು ಸರಿಯಾಗಿ ತಿಳ್ಕೊಳ್ತಾರೆ, ದೇವರು ಅವ್ರಿಗೂ ಗರ್ಭವಾಸ ಇಲ್ಲದ ಹಾಗೆ ಮಾಡ್ತಾನೆ.
ಗೀರ್ಭಿ ಭವದ್ಗರ್ಭ ನಿವಾಸ ಜಾತಿ ನಿರ್ಭಂಗ ಸಿದ್ಧ್ಯರ್ಥ ಮೀಮಾಂಸ್ತು ತಸ್ತ್ವಂ. ವಾದಿರಾಜರು ಹೇಳ್ತಾ ಇದ್ದಾರೆ, ಭಗವಂತ ಸದಾ ಯಾವಾಗಲೂ ಗರ್ಭವಾಸಾದಿ ದುಃಖರಹಿತನಾದ್ದರಿಂದ, ಅಂದರೆ ಭಗವಂತನಿಗೆ ಗರ್ಭವಾಸ ಇಲ್ಲ, ಇದು ಒಂದು ಗುಣ. ಉಪಾಸನೆ ಮಾಡಿದ್ರೆ ನಿಮಗೂ ಕೂಡ ಹಾಗೆ ದೇವರು ಅನುಗ್ರಹ ಮಾಡ್ತಾನೆ ತೋರಿಸ್ಲಿಕ್ಕೆ ಬ್ರಹ್ಮದೇವರು ಹಾಗೆ ಸ್ತೋತ್ರ ಮಾಡಿದ್ದಾರೆ. ಆಗ ಭಗವಂತ ಅವತಾರ ಮಾಡಿದ ಸಂದರ್ಭವನ್ನು ವಾದಿರಾಜರು ವರ್ಣನೆ ಮಾಡ್ತಾರೆ. ಅಥೋ ಜಯಂತ್ಯಾಂ ಉದಭೂ ನಿಶೀತೆ ಶಶೀವ ದೇವಕ್ಯುದಯೋದಯಾದ್ರೇ ದಿಗಷ್ಟಕೆ ರಾತ್ರಿ ಚರಾನ್ ಜಿಗೀಶೋ ತಿಥಿರ್ನಿಶಾ ಸಾಚ ಗುಣೋಚಿತೈವ. ಭಗವಂತ ಅವತಾರ ಮಾಡಿದ ಕಾಲಕ್ಕೆ ಜಯಂತಿ ಅಂತ ಕರೀತಾರೆ. ಆಚಾರ್ಯರು ಜಯಂತಿ ಪರ್ವಕಾಲ ಅದರನ್ನು ತಿಳಿಸ್ತಾ, ರೋಹಿಣ್ಯಾಂ ಅರ್ಧರಾತ್ರೇತು ಯದಾ ಕಾಲಾಷ್ಟಮಿರ್ಭವೇತ್ ಜಯಂತಿ ನಾಮ ಸಾ ಪ್ರೋಕ್ತ ಸರ್ವಪಾಪ ಪ್ರಣಾಶನಿ. ಯಾವಾಗ ರೋಹಿಣಿ ನಕ್ಷತ್ರ ಕೃಷ್ಣ ಅಷ್ಟಮಿ ಮಧ್ಯರಾತ್ರಿಯ ಸಂದರ್ಭದಲ್ಲಿ ಇರುತ್ತೆ. ತಿಥಿ, ನಕ್ಷತ್ರ, ಪಕ್ಷ ಮೂರು ಒಟ್ಟಿಗೆ ಬರಬೇಕು. ಇದಿದ್ರೆ ಅದಕ್ಕೆ ಜಯಂತಿ ಅಂತ ಕರೀತಾರೆ. ನಮಗೆ ಪ್ರತಿ ಬಾರಿ ಕನ್ಫ್ಯೂಷನ್, ನಾವೇನು ಕೃಷ್ಣಾಷ್ಟಮಿ ಮಾಡಬೇಕಾ ಕೃಷ್ಣ ಜಯಂತಿ ಮಾಡಬೇಕಾ? ಜಯಂತಿ ಪ್ರತಿ ವರ್ಷ ಬರೋಲ್ಲ ರೀ, ಅದು ಆ ರೀತಿ ಮುಹೂರ್ತ 70-80 ವರ್ಷಕ್ಕೆ ಒಮ್ಮೊಮ್ಮೆ ಬರುತ್ತೆ. ಕೃಷ್ಣಾಷ್ಟಮಿ ಮಾತ್ರ ಯಾವಾಗಲೂ ಬರುತ್ತೆ. ಈಗ ರಾಮಂದು ನವಮಿ ಹೇಗೋ ಕೃಷ್ಣಂದು ಅಷ್ಟಮಿ. ದೇವತೆಗಳ ಹುಟ್ಟು ಹಬ್ಬ ಆಚರಣೆಗೆ ತಿಥಿ, ಮನುಷ್ಯರ ಹುಟ್ಟು ಹಬ್ಬ ಆಚರಣೆಗೆ ನಕ್ಷತ್ರ. ಮನುಷ್ಯರದು ಹುಟ್ಟು ಹಬ್ಬ ತಿಥಿಯಲ್ಲಿ ಮಾಡೋಲ್ಲ, ತಿಥಿಯಲ್ಲಿ ಮಾಡೋದು ತಿಥಿ. ಮನುಷ್ಯರಿಗೆ ನಕ್ಷತ್ರ, ಜನ್ಮ ನಕ್ಷತ್ರ ಇರುವಾಗ ಹುಟ್ಟು ಹಬ್ಬದ ಆಚರಣೆ ಮಾಡ್ಕೊಳ್ಬಹುದು. ಆದರೆ ದೇವತೆಗಳದು ತಿಥಿ. ರಾಮ ನವಮಿ ಬಂದರೆ ಅದು ರಾಮನವಮಿ, ಚೈತ್ರ ಮಾಸದ ನವಮಿ. ಹುಣ್ಣಿಮೆ ಅದು ಹನುಮಂತ ದೇವರದು ಜಯಂತಿ ಹನುಮತ್ ಜಯಂತಿ ಮಾಡ್ತಾರೆ. ಕೃಷ್ಣ ಹುಟ್ಟಿದ ದಿನವನ್ನು ಅಷ್ಟಮಿ ಆಚರಣೆ, ದುರ್ಗಾದೇವಿ ಅಷ್ಟಮಿ, ಹೀಗೆಲ್ಲ ನವಮಿ, ದುರ್ಗಾ ನವಮಿ, ಹೀಗೆಲ್ಲ ಮಾಡ್ತಕ್ಕಂಥದ್ದು ಕ್ರಮ. ಅಲ್ಲಿ ಅವತ್ತು ಕೃಷ್ಣ ಹುಟ್ಟಿದಾಗ ಇದ್ದ ಮುಹೂರ್ತಕ್ಕೆ ಜಯಂತಿ ಅಂತ ಕರೀತಾ ಇದ್ದಾರೆ. ಆಗ ಕೃಷ್ಣ ಪರಮಾತ್ಮ ದೇವಕಿಯ ಗರ್ಭ ಅನ್ನುವ ಉದಯಾದ್ರಿಯಿಂದ ಚಂದ್ರನಂತೆ ಉದಿಸಿ ಬಂದ. ಚಂದ್ರ ಅಂದರೆ ತಂಪು ಕೊಡುವವ. ಯಾರು ಕಂಸನೇ ಮೊದಲಾದಂತಹ ದೈತ್ಯರ ಉಪಟಳಕ್ಕೆ ಒಳಗಾಗಿ ಯಾರು ಪರಿತಪಿಸ್ತಾ ಇದ್ರು, ಅವರ ತಾಪವನ್ನು ಪರಿಹಾರ ಮಾಡುವ ಸಲುವಾಗಿ ಚಂದ್ರನಂತೆ ಕೃಷ್ಣ ಪರಮಾತ್ಮ ಯದುವಂಶದಲ್ಲಿ, ಅದು ಚಂದ್ರವಂಶದಲ್ಲಿ ಬಂದದ್ದು, ಸೂರ್ಯವಂಶ ಚಂದ್ರವಂಶ ಎರಡು. ಭಗವಂತ ಎರಡು ವಂಶದಲ್ಲಿಯೂ ಆ ವಂಶದಲ್ಲಿ ಬಂದ ಎಲ್ಲರ ಕೀರ್ತಿ ಅದನ್ನು ಕೊಡುವ ಸಲುವಾಗಿ ಎರಡೂ ವಂಶದಲ್ಲಿ ತಾನು ಬಂದ. ಸೂರ್ಯವಂಶದಲ್ಲಿ ರಾಮನಾಗಿ ಬಂದ, ಚಂದ್ರವಂಶದಲ್ಲಿ ಕೃಷ್ಣನಾಗಿ ಬಂದ. ಈ ಚಂದ್ರನಿಗಿಂತಲೂ ಚಂದ್ರ ನಿಜವಾಗಿ ಕೃಷ್ಣ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯಚ್ಛಂದ್ರಮಸಿ ಯಚ್ಛಾಗ್ನೌ ತತ್ತೇಜೋ ವಿದ್ಧಿಮಾಮಕ, ಮಧುಕುಡ ಪುರುಷೋತ್ತಮ ಯೋಗದಲ್ಲಿಯೇ ಬರ್ತಕ್ಕಂಥದ್ದು. ಹಾಗಾದರೆ ಚಂದ್ರನ ಒಳಗೆ ಇದ್ದು ಆಹ್ಲಾದತೆಯನ್ನು ತಂಪನ್ನು ಕೊಡುವವ ನಾನೇ ಅಂತ ತೋರಿಸ್ಲಿಕ್ಕೆ, ಯಾರೆಲ್ಲ ಪಾಪಿಗಳ ತೊಂದರೆಯಿಂದ ತಾಪವನ್ನು ಪಡ್ತಾ ಇದ್ದೀರಿ ಸಜ್ಜನರು, ನಿಮ್ಮ ಉದ್ಧಾರಕ್ಕಾಗಿ ಬಂದಿದ್ದೇನೆ. ಪರಿತ್ರಾಣಾಯ ಸಾಧೂನಾಂ, ಅದಕ್ಕೆ ನಾ ಬಂದಿದ್ದೇನೆ. ಅಷ್ಟೇ ಅಲ್ಲ, ವಿನಾಶಾಯ ಚ ದುಷ್ಕೃತಾಂ ಅತೆ ರಾತ್ರಿ ಚರಂಜಿಗೀಶಃ, ರಾತ್ರಿ ಸಂಚಾರ ಮಾಡುವವರ ಸಂಹಾರಕ್ಕಾಗಿ ಬಂದಿದ್ದೇನೆ. ರಾತ್ರಿ ಅಂದರೆ ನಿಶಿ, ಕತ್ತಲು, ಚರ ಅಂದರೆ ನಿಶಾಚರರು, ಅವ್ರನ್ನ ಸಂಹಾರ. ದೇವರು ರಾತ್ರಿ ಯಾಕೆ ಬಂದ ಅಂತ, ದೇವರು ಹುಟ್ಟುವಾಗ ಮಧ್ಯರಾತ್ರಿ ಅಂತ 12 ಗಂಟೆ 12 ಆ ಸಮಯ ಭಗವಂತ ಹುಟ್ಟಿದಾಗ. ಏನಾಚಾರ್ಯ ಅದು ಮಧ್ಯರಾತ್ರಿನ? ಕೆಲವರು ಆಗ್ತಾನೆ ಮಲಗ್ತಾ ಇರ್ತಾರೆ, ಕೆಲವರು ಇನ್ನೂ ಮಲಗಿರಲ್ಲ. ಅದಂಗೆ ಮಧ್ಯರಾತ್ರಿ ಅಲ್ಲ, ನಿಜವಾಗಿ ಮಲಗುವವರಿಗೆ ಮಧ್ಯರಾತ್ರಿ. ಯಾಕೆಂದರೆ 9 ಗಂಟೆ ಒಳಗೆ ಮಲಗಬೇಕು, 9 ಗಂಟೆಗೆ ಪುರಾಣ ಬಿಟ್ಟರೆ. ಇದು ಸಾಮಾನ್ಯವಾಗಿ 9ಕ್ಕೆ ಮಲಗಬೇಕು. 9ರಿಂದ 12, 12ರಿಂದ 3, 3ರಿಂದ 6,
ಅದು ಮಧ್ಯರಾತ್ರಿ 6ರಿಂದ 9 ರಾತ್ರಿಯ ಮೊದಲ ಯಾಮ, 9ರಿಂದ 12 ಎರಡನೇ ಯಾಮ, 12ರಿಂದ 3 ಮೂರನೇ ಯಾಮ, 3ರಿಂದ 6 ಪ್ರಾತಃ ಕಾಲ. ಹೀಗಾಗಿ ರಾತ್ರಿಯ ಕೊನೆಯ ಭಾಗ ಇರುವಾಗ 1:15 ಗಂಟೆ ಮುಂಚೆ ಹೇಳ್ಬೇಕಂದ್ರೆ 4:15 ಹೇಳಬೇಕು. ಹೀಗೆಲ್ಲ ಕ್ರಮ ಹೇಳ್ತಾರೆ. ನಾವು ಎಷ್ಟೋ ಬಾರಿ 10 ಗಂಟೆ ಮೇಲೆ ಕಾರ್ಯಕ್ರಮ ಶುರು ಮಾಡ್ಕೊಂಡಿರ್ತೀವಿ, ಮತ್ತು 1 ಗಂಟೆ 2 ಗಂಟೆ. ಒಂದು ರೀತಿ ನೋಡಿದ್ರೆ ನಾವು ಒಂದು ಸ್ವಲ್ಪ ನಿಶಾಚರರೇ, ಸ್ವಲ್ಪ, ಪೂರಾ ಅಲ್ಲ. ಆದರೆ ದೇವರು ಪೂರಾ ನಿಶಾಚರರನ್ನು ಮುಗಿಸ್ಲಿಕ್ಕೆ ಬಂದದ್ದು ಅಂತ ಹೇಳ್ತಾ ಇದ್ದಾನೆ. ಅಂಥ ಭಗವಂತ ರಾತ್ರಿ ಜಗದ್ಗುರು ಮಧ್ವಾಚಾರ್ಯರು ಅವರು ಮತ್ತು ವೇದವ್ಯಾಸದೇವರು ಕೃಷ್ಣನ ಕಥೆಯನ್ನು ವರ್ಣನೆ ಮಾಡುವಾಗ ಕೃಷ್ಣನ ಹುಟ್ಟನ್ನು ವರ್ಣನೆ ಮಾಡಿದ್ದಾರೆ. ಅವನು ಹುಟ್ಟಿದಾಗ ಹೇಗಿದ್ದ ಅದು ಯಾರು ನೋಡಿದ್ರೋ ಅವ್ರು ಹೇಳ್ಬೋದ್ರಿ. ಯಾರು ನೋಡಿದವ್ರು ಯಾರಂದರೆ ವಸುದೇವ. ಅವನು ಹೇಳ್ತಾನೆ, ನಿನ್ನ ಮಗ ಹೇಗಿದ್ದ? ಅವನಂತಾನೆ, ತಮದ್ಭುತಂ ಬಾಲಕಮಂಬುಜೆ ಕ್ಷಣಂ ಚತುರ್ಭುಜಂ ಶಂಕ ಗದಾದ್ಯುದಾಯುಧಂ ಶ್ರೀವತ್ಸಲಕ್ಷ್ಮ್ಯಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ ಮಹರ್ಹ ವೈಢೂರ್ಯ ಕಿರೀಟ ಕುಂಡಲತ್ವಿಷಾ ಪರಿಷ್ವಕ್ತ ಸಹಸ್ರಕುಂತಲಂ ಉದ್ದಾಮ ಕಾಂಚಂಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಐಕ್ಷತಾ. ವಸುದೇವರು ಎಂಥ ಆ ಭಗವಂತನ ರೂಪವನ್ನು ಕಂಡಿದ್ದಾರೆ. ಹೇಗಿದ್ದ ನಿನ್ನ ಮಗ ಅಂದರೆ ಅವರಂತಾರೆ ಅದ್ಭುತ ಅಂತಾರೆ. ಅದ್ಭುತ ಬಾಲಕ. ಅದ್ಭುತ ಅಂದರೆ ಆಶ್ಚರ್ಯ ಅಂತ. ಅವು ಹೇಗಿದ್ದ ಅಂತ ಬಾಯಲ್ಲಿ ಹೇಳಲಿಕ್ಕೆ ಬರೋದೇ ಇಲ್ಲ, ಮಾತಿಗೆ ಬರೋಲ್ಲ. ಮನ ವಚನ ಕತಿದೂರ ಯಥೋ ವಾಚೋ ನಿವರ್ತಂತೆ. ದೇವರನ್ನ ಹೀಗಿದ್ದಾನೆ ಅಂತ ನೀವು ಯಾವ್ಯಾವುದೋ ಶಬ್ದದಿಂದ ಹೇಳಿ ಅವನನ್ನು ತಿಳಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೇಗಿದ್ದಾನೆ? ದಾಸರಂತಾರೆ, ಹೇಗಿದ್ದಾನೆ ಅಂತ ಅಂದ್ಕೊಳ್ತೀಯ ಹಾಗಿದ್ದಾನೆ. ಯಾಕಂದರೆ ನೀ ನೋಡುವ ಎಲ್ಲ ವಸ್ತುಗಳ ಒಳಗಿದ್ದಾನಾದ ಕಾರಣ ಅವನು ಹೀಗೆ ಇದ್ದಾನೆ ಅಂತ ಹೇಳೋದಾದರೂ ಹೇಗೆ? ಮತ್ತೆ ಹೇಗಿದ್ದಾನೆ? ಅದೇ ಅದ್ಭುತ. ಮತ್ತು ಅವನು ಹೇಗಿದ್ದ? ಮತ್ತೆ ಬಾಲಕಂ ಅಂದರೆ ಬಾಲಕಂ ಅಂದರೆ ಪುಟ್ಕೂಸ ಅಲ್ಲರಿ. ಕ ಅಂದರೆ ಬ್ರಹ್ಮದೇವರು. ಅವರನ್ನೇ ನಾಭಿಯಲ್ಲಿ ಪಡೆದು ಬಾಲಕರಂತೆ ಪಡೆದದ್ದು. ಬ್ರಹ್ಮದೇವರು ಯಾರಿಗೆ ಬಾಲರೋ ಅವನು ಇವನು ಬಾಲಕ. ಬಾಲಕ ಅಂದರೆ ಬ್ರಹ್ಮ ಅವರಿಗೆಲ್ಲ ಅಧಿಪತಿಯಾದವ, ಬ್ರಹ್ಮರಿಗೂ ತಂದೆಯಾದವ, ಜಗದ್ಯೋನಿಯಾದ ಬ್ರಹ್ಮದೇವರಿಗೂ ಕೂಡ ಯೋನಿ ಅಂತ ಕರೆಸಿಕೊಳ್ಳು ಹುಟ್ಟಿಗೆ ಕಾರಣನಾದವ. ಮತ್ತೆಂಥವ? ಅಂಬುಜೇಕ್ಷಣಂ, ಕಮಲದಂತ ಕಣ್ಣಂತೆ. ದೇವರ ಕಣ್ಣು ಅವನ ಕಣ್ಣು ಯಾರಿಗಿಲ್ಲ. ಯಾಕಂದ್ರೆ ಅವನ ಕಣ್ಣು ಅಂಥದ್ದು. ಅವನ ಕಣ್ಣು ಒಮ್ಮೆ ಯಾರ ಮೇಲೆ ಬೀಳುತ್ತ ದೃಷ್ಟಿ, ಅವರ ಮೈ ಮನಸ್ಸು ಮಾತಿಗಂಟಿದ ಎಲ್ಲ ಪಾಪವನ್ನು ಕಳೆಯುವಂತಹ ಸಾಮರ್ಥ್ಯ ಯಾರಿಗಿದೆ? ದೇವರ ಕಣ್ಣ ನೋಟಕ್ಕಿದೆಯಂತೆ. ಅಲ್ಲ, ರಾಯರ ಕಣ್ಣೋಟಕ್ಕೆ ಇದೆ ಅಂದಮೇಲೆ ಅಗಾದ್ರಿ ಸಂಭೇದನ ದೃಷ್ಟಿ ವಜ್ರ. ಅದು ರಾಯರಿಗೆ ಎಲ್ಲಿಂದ ಬಂತು? ರಾಯರೇ ಅವರಂತಾರೆ, ಹರಿಪಾದ ಕಂಜ ನಿಷೇವಣ ಲಬ್ಧ ಸಂಪತ್ತು. ಭಗವಂತನ ಪಾದ ಕಮಲ ಧ್ಯಾನದಿಂದ ಬಂದದ್ದು ಅಂತಾರೆ. ದೇವರದು ಪಾದ ಮಾತ್ರ ಕಮಲ ಅಲ್ಲ, ಅವನ ಕಣ್ಣು ಕೂಡ ಕಮಲ. ಅದಕ್ಕೆ ಅಂಬುಜೇಕ್ಷಣಂ ಚತುರ್ಭುಜಂ. ದೇವರು ಬರುವಾಗಲೇ 4 ತೋಳು ಹಿಡ್ಕೊಂಡು ಬಂದ್ಬಿಟ್ಟಿದ್ದಾನೆ. ದೇವ್ರಿಗೆ ಬರುವಾಗಲೇ ನೋಡಿ, ಬರುವಾಗೇನೋ 4 ತೋಳಿತ್ರಿ, ಮುಂದಿಲ್ಲೇ ಇಲ್ಲ. ದ್ವಿಭುಜ ಮುರುಳಿ ಇದ್ದಾರೆ. ಅವನು 2 ಕೈ, ಯಾವಾಗೂ 2 ಕೈ. ಅಂದರೆ ಯಾವಾಗಲೂ 2 ಕೈ ಅಂತಿಲ್ಲ. ಬೇಕಾದರೆ ಈ ಕಡೆ ಇದು, ಈ ಕಡೆ ಇದು, ಈ ಕಡೆ 10. ಯಾವಾಗ ಅವನು ಏನು ಮಾಡ್ತಾನೆ ಹೇಳಲಿಕ್ಕೆ ಬರೋಲ್ಲ. ಅವನು ವ್ಯಕ್ತಾವ್ಯಕ್ತ ಚತುರ್ಭುಜ ಅಂತಾರೆ. ಅವನು ಬೇಕಂದಾಗ 4, ಬೇಡ ಅಂದರೆ 2. ನೋಡುವವರ ಯೋಗ್ಯತೆಗೆ ಅನುಗುಣವಾಗಿ ತನ್ನ ರೂಪವನ್ನು ದರ್ಶನ ಮಾಡಿಸ್ತಾನೆ. ಏನು ಪುಣ್ಯ ಇಲ್ಲ, ಆರ್ಡಿನರಿ ಪುಣ್ಯ ಅವ್ರಿಗೆ 2 ಕೈಯಿಂದೇ ದರ್ಶನ. ಹೆಚ್ಚಿನ ಪುಣ್ಯ ಅವ್ರಿಗೆ 4 ಕೈಯೂ ದರ್ಶನ. ಇದೆಲ್ಲ ಯೋಗ್ಯತಾ. ಹೀಗಾಗಿ ಭಗವಂತ ಚತುರ್ಭುಜಂ ಶಂಖ ಗದಾದ್ಯುದಾಯುಧಂ. ಶಂಖ, ಚಕ್ರ, ಗದಾ, ಪದ್ಮ. ದೇವರ ಚಿಂತನೆ ಮಾಡುವಾಗ ಮಧ್ವ ಗುರುಗಳು ಹೇಳ್ತಾರೆ, ಹೀಗೆ ಚಿಂತನೆ ಮಾಡಬೇಕು. ಶಂಖ, ಚಕ್ರ, ಗದಾ, ಪದ್ಮ ಧರಾಶ್ಚಿಂತ್ಯ ಹರೇರ್ಭುಜಾ ಪೀನವೃತ್ತ ಜಗದ್ರಕ್ಷ ಕೇವಲೋದ್ಯೋಗಿನೋ ನಿಶಂ. ಜಗತ್ತಿನ ರಕ್ಷಣೆಯೇ ಮುಖ್ಯ ಉದ್ದೇಶವಾಗಿ ಭಗವಂತ ತನ್ನ 4 ತೋಳುಗಳಲ್ಲಿ
ಮಂಗಳಕರವಾದ ಶಂಕು ಚಕ್ರ ಗದಾ ಪದ್ಮವನ್ನು ಧಾರಣೆ ಮಾಡಿದ್ದಾನಲ್ಲ, ಆ ಭಗವಂತನನ್ನು ನೋಡ್ತಾ ಇದ್ದ. ಚತುರ್ಭುಜಂ ಶಂಖ ಗದಾದ್ಯುದಾಯುಧಂ. ಅಷ್ಟೇ ಅಲ್ಲ, ಶ್ರೀವತ್ಸ ಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ, ಒಳ್ಳೆ ಮಾಸದ ಅತ್ಯದ್ಭುತವಾದ ಪೀತಾಂಬರವನ್ನು ಹುಟ್ಟಿದ್ದಾನಂತ. ಅವನು ದೇವರು ಉಟ್ಕೊಳ್ಳೋ ಪೀತಾಂಬರ ಇದೆಯಲ್ಲ, ಅದು ಒಗೆಯೋದು, ಒಣಗಾಕೋದು, ಡ್ರೈ ಯಾವ ಇಲ್ಲೇ ಇಲ್ಲ ರೀ. ಅದು ಯಾಕಂದರೆ ಸುಕ್ಕೆ ಕಟ್ಟಲ್ಲ, ಕೊಳೆನೂ ಆಗಲ್ಲ, ಸುಕ್ಕೆನೂ ಕಟ್ಟಲ್ಲ. ಅದೇನು ಪಂಚಾಚಾರ್ಯ, ಅದು ಪಂಚ ಅಲ್ಲ ರೀ, ಅದು ಚೇತನಮಯವಾದದ್ದು, ಲಕ್ಷ್ಮ್ಯಾತ್ಮಕವಾದದ್ದು ಆ ಪಂಚ. ದೇವರ ಸೊಂಟವನ್ನು ಬಿಗಿಯೋದು, ಸೊಂಟ ಮುಟ್ಟೋದು, ಅದು ಬೇರೆ ಯಾರಿಗಿಲ್ಲ, ಅದೆಲ್ಲ ಲಕ್ಷ್ಮೀದೇ ಸೌಭಾಗ್ಯ. ಹಾಗಾಗಿ ಲಕ್ಷ್ಮೀ ಎಲ್ಲಿ ಕೊಳೆ ಆಗ್ತಾಳ್ರಿ? ಲಕ್ಷ್ಮಿ ಕೊಳೆ ಆಗಲ್ಲ. ಲಕ್ಷ್ಮಿಯ ಸ್ಮರಣೆ ಮಾಡುವವರ ಮೈ ಮಾತು ಮನಸ್ಸಿನ ಕೊಳೆಯನ್ನೇ ಕಳೆಯುವ ಜಗಜ್ಜನನಿ ಅವಳು. ಹೀಗಾಗಿ ಅಂಥ ಪೀತಾಂಬರವನ್ನು ಭಗವಂತ ಹುಟ್ಟು ಬಂದಿದ್ದಾನಂತೆ. ಆ ಪೀತಾಂಬರದ ಆ ಹೊಳಪು ಅದಲ್ಲದೆ ಭಗವಂತ ಮಹಾರಹ ವೈಡೂರ್ಯ ಕಿರೀಟ, ನವ ರತ್ನಗಳಿಂದ ಯುಕ್ತವಾಗಿರ್ತಕ್ಕಂಥ ವಜ್ರ ವೈಡೂರ್ಯ ಮರಕತ ಗೋಮೇಧಿಕ ಪುಷ್ಯರಾಗದಿಂದ ಯುಕ್ತವಾದ ಕಿರೀಟವನ್ನು ಧಾರಣೆ ಮಾಡಿದ್ದಾನೆ. ಮಹಾ ಒಳ್ಳೆ ಹಾರವನ್ನು ಧಾರಣೆ ಮಾಡಿದ್ದಾನೆ. ಅದು ವನಮಾಲ, ಕಾಲಿನ ತನಕ ಬರುವಂತಹ ಮಾಲೆ, ಆಮೇಲೆ ಎದೆಯ ತನಕ ಬರುವಂಥದ್ದು, ಕುತ್ತಿಗೆಗೆ ಬರುವಂಥದ್ದು, ಈ ಥರ ಸೆಟ್ ಬೈ ಸೆಟ್ ಹಾಕ್ಕೊಂಡಿದ್ದಾನೆ ಭಗವಂತ. ಅಷ್ಟೇನಾ ಅಂದ್ರೆ ಇಲ್ಲ, ಎಲ್ಲ ಬೆರಳಿಗೆ ರಾಜಮಾನ ಉಂಗ್ರವನ್ನು ಹಾಕ್ಕೊಂಡಿದ್ದಾನೆ. ದೌರ್ಭ್ಯಾಮ್ ಕಂಕಣ, ಎರಡೂ ಕೈಗಳಿಗೆ ಕಂಕಣ, ಆಮೇಲೆ ಭುಜಕೀರ್ತಿಯನ್ನ, ನಾಗಮುರಿಗೆಯನ್ನ, ಏನೇನು ಆಭರಣ ಹಾಕ್ಬೋದು ಎಲ್ಲ, ಅದು ಅವನೇನು ಹಾಕ್ಕೊಳ್ಳಲ್ಲ ರೀ, ಅವೇ ಬಂದು ಅವನ ಮೇಲೆ ಕೂತ್ಕೊಂಡು ಬಿಡುತ್ತಂತೆ. ಅದು ಯಾರಂದರೆ ಮತ್ತೆ ಲಕ್ಷ್ಮ್ಯಾತ್ಮಕವಾಗಿಯೇ ಆ ಎಲ್ಲ ಆಭರಣಗಳು ಬಂದು ಭಗವಂತನನ್ನು ಅಲಂಕರಿಸಿಕೊಂಡು ಬಿಡುತ್ತಂತೆ. ಆಯಾಯ ಆಭರಣಗಳಿಗೆ ಆಯಾಯ ಜಾಗ ಅಲಂಕಾರ ಪ್ರಾಯ, ಅದು ಎಲ್ಲೋ ಇದ್ದರೆ ಅವಾಗ ಸಂತೋಷ ಆಗಲ್ವಂತೆ, ಅದು ಅಲ್ಲೇ ಬರಬೇಕದು. ಹಾಗಾಗಿ ಆ ಲಕ್ಷ್ಮಿ ಎಲ್ಲ ಬಂದು ಇಲ್ಲಿ ಕೂತ್ಕೊಂಡು ಚೆನ್ನಾಗಿದ್ದೀನ. ನಾವೆಲ್ಲ ಸರ ಹಾಕ್ಕೊಂಡು ಕನ್ನಡಿ ಮುಂದೆ ನಿಂತು ಹೀಗೆ ಮಾಡ್ಕೊಳ್ಬೇಕು. ಆದರೆ ದೇವ್ರದ್ದು ಆ ಪ್ರಾಬ್ಲಮ್ ಇಲ್ಲ. ಆ ಸರಗಳೇ ದೇವರನ್ನು ಕೇಳುತ್ತಂತೆ, ಸರಿಯಾಗಿದ್ದೀನಾ, ಇಲ್ಲಿ ಕೂತ್ಕೊಳ್ಳೋ, ಸ್ವಲ್ಪ ಡೌನ್ಗೆ ಹೋಗ್ಲಾ, ಮೇಲೋ. ಲಕ್ಷ್ಮಿ ಮಾತಾಡ್ತಾಳೆ. ಹೀಗೆ ಆ ಭಗವಂತ ಇಂಥ ಎಲ್ಲ ಆಭರಣಗಳನ್ನು ಧಾರಣೆ ಮಾಡ್ಕೊಂಡು ಬಂದಿದ್ದಾನೆ. ಈ ಎಲ್ಲ ಕಥೆಗಳ ಕಥೆ ಏನು ಗೊತ್ತಾ? ನಮಗೇನು ಗೊತ್ತಾ ಕಥೆ? ನಾವು ಭಾಗವತ ಕಥೆ ಕೇಳುವ, ನಮ್ಮ ಕಥೆ ತಿಳ್ಕೊಂಬಿಟ್ರೆ ಸಾಕು. ದೇವರ ಹುಟ್ಟಿನ ಗುಟ್ಟು ಸರಿಯಾಗಿ ತಿಳಿದುಬಿಟ್ರೆ ನಮಗೆ ಹುಟ್ಟು ಇಲ್ಲದ ಹಾಗೆ ಮಾಡ್ತಾನಂತೆ. ನಾವು ಎಲ್ಲ ಪಾಠ ಪ್ರವಚನ ಪುರಾಣ ದಾನ ಧರ್ಮಗಳನ್ನೆಲ್ಲ ಯಾಕೆ ಮಾಡಬೇಕು ಅಂದರೆ, ಹುಟ್ಟಿ ಸಾಕಾಗಿದೆ ರೀ, 8 ಸತಿ ಹುಟ್ಟೋದು, 8 ಸತಿ ಸಾಯೋದು, ಬೇಜಾರಾಗ್ಬಿಡುತ್ತೆ. ಹಾಗಾಗಿ ಪುಟ್ಟಿಸಲೇ ಬೇಡ, ಇನ್ನು ಹುಟ್ಟಿಸಬೇಡವಾ? ಹಾಗಾದ್ರೆ ದೇವರ ಹುಟ್ಟಿನ ಗುಟ್ಟು ತಿಳಿದುಕೋ. ಏನು ಗುಟ್ಟು? ದೇವರಂತಾನೆ, ನಾನು ಯಾರ ಥರನೂ ಹುಟ್ಟಲ್ಲ, ನಂತರ ಯಾರು ಹುಟ್ಟಲ್ಲ. ಇದೇ ದೇವರ ಹುಟ್ಟಿನ ಗುಟ್ಟು. ನಾವು ಎಲ್ಲ ಹುಟ್ಟಿದೀವಿ ರೀ, ಬರುವಾಗೇನು ಪೀತಾಂಬರ ಉಟ್ಕೊಂಡು ಬಂದ್ವಾ, ಅಥವಾ ಏನು ನೈಲೆಕ್ಸ್ ಉಟ್ಕೊಂಡು ಬಂದ್ವಾ, ಶಂಖಚಕ್ರ ಹಿಡ್ಕೊಂಡು ಬಂದ್ವಾ, ಕುತ್ತಿಗೆಯಲ್ಲಿ ಏನಾರು ಹಾಕ್ಕೊಂಡು ಬಂದ್ವಾ? ಏನಿಲ್ಲ. ದೇವ್ರ ಹಾಗಲ್ಲ, ಬರುವಾಗಲೇ ಎಲ್ಲ ಹಾಕ್ಕೊಂಡು ಬಂದ್ಬಿಟ್ಟ. ಇರುವಾಗಲೂ ಎಲ್ಲ ನಂದು ಅಂದ, ಹೋಗುವಾಗಲೂ ಎಲ್ಲ ಹಾಕ್ಕೊಂಡು ಹೋದ. ನಾವು ಬರುವಾಗೂ ಇಲ್ಲ, ಹೋಗುವಾಗೂ ಇಲ್ಲ, ಮಧ್ಯದಲ್ಲಿ ಎಲ್ಲ ನಂದೇ. ದೇವರಂತಾನೆ, ನೀವು ಬರುವಾಗ ತಂದಿಲ್ಲ, ಹೋಗುವಾಗ ತೊಗೊಂಡು ಹೋಗೋಲ್ಲ, ಆದಮೇಲೆ ಇಲ್ಲಿರುವಾಗಲೂ ನಂದಲ್ಲ ಅಂದ್ಬಿಡಿ, ನಿಮಗೆ ನನ್ನ ಮನೇಲಿ ಜಾಗ ಕೊಟ್ಬಿಡ್ತೀನಿ ಅಂತ. ನಮ್ಗೆ ಅದೇನೋ ಇಲ್ಲಿ ಬಂದ ಮೇಲೆ ಮಾತ್ರ ಸ್ಪರ್ಶಾಸ್ತು ಕೌಂತೆಯ, ಭೂಮಿಗೆ ಬಂದ ತಕ್ಷಣ ನಂದು 2 ಗಪ್ಪಂತ ಬಂದು ನಮ್ಮನ್ನು ಹಿಡ್ಕೊಂಡು ಬಿಡುತ್ತೆ. ನಾವು ಬೆಳೆಯೋದಕ್ಕಿಂತಲೂ ನಮ್ಮೊಳಗೆ ಅದು ದೊಡ್ಡದಾಗಿ ಬೆಳ್ಕೊಂಡು ಹೋಗ್ಬಿಡುತ್ತೆ. ಕೆಲವರು ನಮ್ಮನ್ನು ನೋಡಿ ಅಂತಾರೆ, ನೀವು ಭಾರಿ ದೊಡ್ಡವರಾಗ್ಬಿಟ್ರಿ, ನಿಮ್ಗೆ 2 ಕೊಂಬು ಬಂದುಬಿಟ್ಟಿದೆ ಅಂತ. ಅವ್ರು ಹೇಳಿದ್ಮೇಲೆ ಇವ್ರಿಗೆ ಗಾಬರಿ, ಎಲ್ಲ ಕೊಂಬು ಬಂದುಬಿಟ್ಟಿದೆ ಅನ್ನೋ ಕನ್ನಡಿ ನೋಡ್ಕೊಳ್ತಾರೆ. ಕೊಂಬೇ ಕಾಣಲ್ಲ, ಅದು ಕಾಣಲಾರದ ಕೊಂಬು, ಮತ್ತೊಬ್ಬರಿಗೆ ಕಾಣುವ ಕೊಂಬು. ಅದನ್ನು ನಾವೇನು ಮಾಡಿದ್ರು ಟ್ರಿಮ್ ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದೇವರ ದಯ ಆದ್ರೇ ಅಹಂಕಾರ ಮಮಕಾರಗಳು ಹೋಗಲಿಕ್ಕೆ ಸಾಧ್ಯ. ನಮಗೆ ಹುಟ್ಟು ಸಾವು ಬೇಡ ಅನ್ನುವ ಬಯಕೆ ಇದ್ದರೆ ಭಗವಂತನ ಹುಟ್ಟಿನ ಗುಟ್ಟನ್ನು ತಿಳ್ಕೊಳ್ಬೇಕು. ಇದರೊಳಗೆ ಇನ್ನೊಂದೇನೆಂದರೆ, ದೇವರಂತಾನೆ, ನಾನು ಬರುವಾಗೆ ಎಲ್ಲದರ ಸಮೇತ ಬಂದೆ. ಏನು? ನಾವು ಭೂಮಿಗೆ ಬಂದ ಮೇಲೆ ನಮಗೆ ಮಡದಿ, ಮನೆ, ಮಕ್ಕಳು ಅಲ್ವಾ? ಮನೆ, ಮಡದಿ, ಮಕ್ಕಳು ಭೂಮಿಗೆ ಬಂದ ಮೇಲಾಗಿದ್ದು. ದೇವರಂತ, ನಾನು ಬರಕ್ಕೆ ಮುಂಚೆನೇ ಎಲ್ಲ ತೊಗೊಂಡೇ ಬಂದುಬಿಟ್ಟಿದ್ದೀನಿ ಅಂತಾನೆ. ಅಂದರೆ ಮನೆ ಹೊಟ್ಟೆ ಒಳಗೆ ಇತ್ತು ಅವನಿಗೆ. ದಾಮೋದರ 14 ಧಾಮವನ್ನು ಉದರದಲ್ಲಿ ಇಟ್ಕೊಂಡ ಮಹಾನುಭಾವ. ಮನೆ ಆಯಿತು. ಮಡದಿಯಲ್ಲಿ ಶ್ರೀವತ್ಸ ಲಕ್ಷ್ಮ್ಯ ಇಲ್ಲೇ, ಅವು ಶ್ರೀವತ್ಸ ಅನ್ನುವ ಚಿಹ್ನೆ ವಕ್ಷಸ್ಥಳದಲ್ಲೇ ಹೆಂಡತಿನ ಇಟ್ಕೊಂಡು ಬಂದ್ಬಿಟ್ನಂತೆ.
ಆಯಿತು. ಮಕ್ಕಳು ಅದು ಗಲಶೋಭಿ ಕೌಸ್ತುಭ, ಕುತ್ತಿಗೆಯಲ್ಲಿ ಇದೆಯಲ್ಲ ಮಣಿ, ಅದು ಮಣಿ ಅಲ್ಲ, ಮಗ. ಯಾರದು? ಬ್ರಹ್ಮದೇವರು. ಬ್ರಹ್ಮದೇವರೇ ಮಣಿಯಾಗಿ ಭಗವಂತನ ಕುತ್ತಿಗೆಯನ್ನು ಸುತ್ಕೊಂಡ್ಬಿಟ್ಟಿದ್ದಾರೆ. ನಮ್ಮಲ್ಲೂ ಹೀಗೆ ಮಾಡ್ತಾರೆ. ಈ ಮೊದಲು ಮಗು ಗಂಡು ಹೆಣ್ಣು ಯಾವುದಾದ್ರೂ ಅಪ್ಪನ ನೋಡಿದ ತಕ್ಷಣ ಡ್ಯಾಡಿ ಡ್ಯಾಡಿ ಅಂತ ಬಂದು ಎರಡೂ ಕೈ ಹಾಕಿ ಕುತ್ತಿಗೆಗೆ ಹಿಂಗೆ ಮಾಡುತ್ತಾ ಇಲ್ಲ. ಅದು ಕಟ್ ಮಾಡಿರೋ ಮಕ್ಕಳಿಗೆ ಇಷ್ಟು, ಅವು ಹೊಕ್ಕಳ ಬಳ್ಳಿ ಕಟ್ ಮಾಡಿರ್ತಾರೆ, ಅವಕ್ಕೆ ಇಷ್ಟು ಪ್ರೀತಿ ಇರೋದಾದರೆ ಹೊಕ್ಕಳ ಬಳ್ಳಿನೇ ಕಟ್ಟಾಗದ ಮಗು ಯಾವುದದು? ಬ್ರಹ್ಮದೇವರು. ಆ ಬಳ್ಳಿ ಕಟ್ ಮಾಡೇ ಇಲ್ಲ, ಹೊಕ್ಕಳಿಂದಲೇ ಬಂದದ್ದು ಬಳ್ಳಿ, ಅದ್ರ ಮೇಲೆ ಕೂತಿದ್ದಾರೆ. ಮತ್ತೆ ಅದು ಹೆಂಡತಿ ಹಡ್ದ ಮಗುವೇ ಗಂಡನ್ನ ಇಷ್ಟು ಪ್ರೀತಿ ಮಾಡೋದಾದರೆ ಅವನೇ ಹಡ್ಕೊಂಡು ಮಗು ಅದಿನ್ನೆಷ್ಟು ಅವನನ್ನು ಪ್ರೀತಿ ಮಾಡಬೇಡ. ಈಗ ಕುತ್ತಿಗೆಲೆ, ಅದ್ಯಾಕೆ ಕುತ್ತಿಗೆಯಲ್ಲಿ ಇಟ್ಕೊಂಡ? ಮಧ್ವಾಚಾರ್ಯರು ಒಂದು ಬೇರೆ ಕಥೆ ಹೇಳ್ತಾರೆ. ಅದು ಯಾಕೆ ಇಲ್ಲಿ ಇಟ್ಕೊಂಡ ದೇವರು ಮಣಿ ಮಾಡಿ ಅಂದರೆ, ಈ ಕೆಲವರು ಎಲ್ಲ ಕಡೆ ಹೋಗಿ ಪಾಠ ಪ್ರವಚನ ಮಾಡೋ ಬರದಲ್ಲಿ ತಮ್ಮ ಮಕ್ಕಳಿಗೆ ಹೇಳ್ಕೊಡೋದೇ ಬಿಟ್ಬಿಟ್ಟಿರ್ತಾರೆ. ಆ ಮಕ್ಕಳು ಬೇರೆ ಏನೋ ಅವ್ಯವಸ್ಥೆ ಆಗಿ ಕೂತ್ಬಿಟ್ಟಿರ್ತಾರೆ. ಆದರೆ ಭಗವಂತ ತೋರಿಸ್ದ ಹಾಗಾಗಬಾರ್ದು. ನೀನು ಚೆನ್ನಾಗಿ ಕಲಿಬೇಕು. ನನಗೆ ಮತ್ಸ್ಯಾವತಾರ ಕೂರ್ಮಾವತಾರ ಬ್ಯುಸಿ ಶೆಡ್ಯೂಲ್ ಇದೆ, ಆದರೆ ನಿನ್ನ ಇಲ್ಲೇ ಕಟ್ಕೊಂಡಿರ್ತೀನಿ. ಯಾಕಂದರೆ ನನ್ನ ಕುತ್ತಿಗೆ ಒಳಗೆ ಯಾವಾಗಲೂ ವೇದ ಹೊರ ಬರ್ತಾ ಇರುತ್ತೆ, ಇಲ್ಲೇ ಕೂತು ಪಾಠ ಕೇಳು ಅಂತ ಮಗನಿಗೆ ಕುತ್ತಿಗೆಯಲ್ಲಿ ಕಟ್ಕೊಂಡು ಬಿಟ್ಟಿದ್ದಾರೆ. ಕಟ್ಕೊಂಡು ಉದ್ಗೀರಿಯಂತೆ ನಿಶಮ್ಯತಃ ಭಗವಂತನ ಕುತ್ತಿಗೆಯಲ್ಲಿ ನಿರಂತರವಾಗಿ ಹೊರಬರುವ ವೇದವನ್ನು ಶ್ರವಣ ಮಾಡ್ತಾ, ಅದೇ ತೇನೇ ಬ್ರಹ್ಮ ಹೃದಯ ಆದಿಕವೇ. ಬ್ರಹ್ಮದೇವರಿಗೆ ಮೊಟ್ಟ ಮೊದಲ ಬಾರಿಗೆ ಕುತ್ತಿಗೆಯಲ್ಲೇ ಕೂಡಿಸ್ಕೊಂಡು ಎಲ್ಲ ವೇದಾಂತ ಪಾಠವನ್ನು ಹೇಳಿಕೊಟ್ಟಂತಹ ಕತೆ. ಹೀಗಾಗಿ ಮಗ, ಮಡದಿ, ಮನೆ ಮೂರನ್ನು ಇಟ್ಕೊಂಡು ರೆಡಿಮೇಡಾಗಿ ಬಂದವರು ನಾವು, ಮೇಡಾದ್ಮೇಲೆ ರೆಡಿ ಆದವರು. ಇದು ಭಗವಂತನ ಹುಟ್ಟಿಗೂ ನಮ್ಮ ಹುಟ್ಟಿಗೂ ಇರುವ ವ್ಯತ್ಯಾಸ. ಇದನ್ನು ಯಾರು ತಿಳ್ಕೊಳ್ತಾರೆ ಅವರಿಗೆ ಹುಟ್ಟೇ ಇಲ್ಲದ ಹಾಗೆ ಮಾಡ್ತೇನೆ ಅಂತ ಭಗವಂತ ಅಂತ ಇದ್ದಾನೆ. ವಾದಿರಾಜ ಶ್ರೀಮಚ್ಚರಣರು ಈ ಎಲ್ಲ ಕಥೆಯನ್ನು ವರ್ಣನೆ ಮಾಡ್ತಾ, ದೇವರು ಹುಟ್ಟುವಾಗ ಅಪ್ಸರಾ ಸ್ತ್ರೀಯರು ನರ್ತನ ಮಾಡಿದ್ರಂತ, ಗಂಧರ್ವರು ಹಾಡು ಹೇಳಿದ್ರಂತ. ಅಂದರೆ ಇದ್ರಲ್ಲಿ ನಮಗೊಂದು ಏನು ಕಥೆ ಅಂದರೆ, ದೇವರು ಹುಟ್ಟುವ ಸಂದರ್ಭದಲ್ಲಿ ಕೀರ್ತನೆ ಆಗಬೇಕು, ನರ್ತನ ಆಗಬೇಕು, ಸಂಕೀರ್ತನ ಆಗಬೇಕು. ನಾವು ಕೀರ್ತನ ಮಾಡ್ತಿರ್ತೀವಿ ರೀ, ಯಾಕೆ ದೇವರು 12:10 ಹುಟ್ಟುತ್ತಾನೆ ಅಂದರೆ 10ಕ್ಕೆ ತಿಂದುಬಿಟ್ಟಿರ್ತೀವಿ. ಬೆಳಗ್ಗೆಯಿಂದ ಮಾಡೋ ಟಯರ್ಡ್ ಆಗಿರುತ್ತೆ, ಹುಟ್ಟೋ ಟೈಮ್ಗೆ ಸರಿಯಾಗಿ ನಮ್ಮಲ್ಲಿ ಗೊರಕೆ, ಅದೇ ದೊಡ್ಡ ಕೀರ್ತನ ಆಗಿಬಿಟ್ಟಿರುತ್ತೆ. 12 ಗಂಟೆಗೆ ಒಳ್ಳೆ ಒಂದು ನಿದ್ದೆ ಮಲಗಿಬಿಟ್ಟಿರ್ತೀವಿ. ಅದು ಮಾಡಬಾರ್ದು. ದೇವರು ಹುಟ್ಟುವಾಗ ಕಾಯ್ತಾ ಎದ್ದಿರ್ಬೇಕಂತ, ಎದ್ದು ದೇವರು ಬರುವ ಕಾಲಕ್ಕೆ ಸಂಕೀರ್ತನೆ ಮಾಡಿ ನರ್ತನ ಸೇವಾದಿಗಳನ್ನು ಮಾಡಿದ್ರೆ ಭಗವಂತನಿಗೆ ಸಂತೋಷ ಆಗುತ್ತೆ. ಅಲ್ಲ, ನಾ ಹೇಳ್ದಂಗೆ ಕೇಳ್ಕೊಂಡಿದ್ದಾರೆ, ಪರವಾಗಿಲ್ಲ, ಇವ್ರಿಗೆ ಅನುಗ್ರಹ ಮಾಡೋಣ. ಅಲ್ಲ, ಅವನೇಲಿ ಹೇಳ್ದ, ಗೆಜ್ಜೆ ಕಾಲು ಕಟ್ಟಿರೆಂಬೋ ಕಾಗದ ಬಂದಿದೆ, ಪದ್ಮನಾಭನು ತಾನೇ ಬರದ ಕಾಗದ, ಈ ಕಾಗದವನ್ನು ಓದಿಕೊಂಡು ಕಾಲವನ್ನು ಕಳೆಯಿರೋ ಅಂತ ದಾಸರಾಯರು ಹೇಳಿದ್ದಾರೆ. ನಾನು ಬರೋ ಕಾಲಕ್ಕೆ ನನ್ನನ್ನು ಹೇಗೆ ಸ್ವಾಗತ ಮಾಡ್ತೀರಿ ನಾನು ನೋಡ್ತೇನೆ ಅಂತ ಭಗವಂತ ಕಾಯ್ತಾನಂತೆ. ಹಾಗೆಲ್ಲ ಮಲಗಬಾರ್ದು. ಹೀಗಾಗಿ ಕೃಷ್ಣ ಬರುವಾಗ ಎಲ್ಲ ಗಂಧರ್ವರು ಹಾಡು ಹೇಳ್ತಾ ಇದ್ದರೆ ಅಪ್ಸರಾ ಸ್ತ್ರೀಯರು ನರ್ತನ. ವಾದಿರಾಜರು ಕೇಳಿದ್ರಂತ, ಅಲ್ಲ ಮಗು ಹುಟ್ಟಿದ್ದು ಮಿಡ್ ನೈಟು, ನೀವೇನು ಇಷ್ಟೊತ್ತಿನಲ್ಲಿ ಕುಣಿದು ಹಾಡು ಹೇಳೆಲ್ಲ ಮಾಡ್ತಾ ಇದ್ದೀರಿ? ಅದಕ್ಕೆ ಅವರಂದ್ರಂತೆ, ಹೀಗೆ ನಾವು ಕುಣಿಯೋದು ಹಾಡೋದು ಏನು ಪ್ರೋಗ್ರಾಮ್ ಇದ್ದರೂ ಹೀಗೆ ಮಾಡಿಬಿಡ್ಬೇಕು. ಮುಂದೆ ನಮ್ಮ ಹಾಡು ಕೇಳಲಿಕ್ಕೆ ಜನ ಎಲ್ಲಿ ಬರ್ತಾರೆ, ನಮ್ಮ ನಾಟ್ಯ ಯಾರು ನೋಡ್ತಾರೆ? ಅಲ್ಲ, ಯಾಕೆ? ಈ ಕೃಷ್ಣನೇ ಹಾಡು ಹೇಳ್ತಾನೆ, ಕೃಷ್ಣನೇ ನರ್ತನೆ ಮಾಡ್ತಾನೆ, ಹಾವಿನ ಮೇಲೆ ನರ್ತನೆ ಮಾಡುವ ಮುಂದೆ ದೊಡ್ಡ ಪ್ರೋಗ್ರಾಮ್ ಇದೆ. ಆ ಪ್ರೋಗ್ರಾಮ್ ಇರುವಾಗ ನಮ್ಮ ಡ್ಯಾನ್ಸ್ ನೋಡ್ಲಿಕ್ಕೆ ಯಾರು ಬರ್ತಾರೆ? ಹೀಗೆ ಮಾಡಿಬಿಡೋದು ಒಳ್ಳೆಯದು ಅಂತ ಒಂದು. ಇನ್ನೊಂದು ಕಥೆ ಏನಂದರೆ, ಪುಟ್ಟ ಮಕ್ಕಳನ್ನು ವಶ ಮಾಡ್ಕೊಳ್ಳೋದು ತುಂಬ ಸುಲಭ. ಪುಟ್ಟ ಮಗುಗೆ ಸುಮ್ಮನೆ ಅದ್ರ ಮುಂದೆ ಒಂದು ಚಪ್ಪಾಳೆ ತಟ್ಟಿಬಿಟ್ರೂ ಸಾಕು, ಸಣ್ಣದಾಗ ಒಂದು ಡ್ಯಾನ್ಸ್ ಮಾಡಿಬಿಟ್ರೂ ಸಾಕು, ಅಥವಾ ಏನು ಬೇಡ ಕೈ ಮುಂದೆ ಮಾಡಿ ಬೊಬ್ಬು ಹೋಗೋಣ ಬರ್ತೀಯಾ ಅಂದರೆ ಸಾಕು, ಏನು ಬೇಡ ಕೈಲಿ ಒಂದು 5 ರೂಪಾಯಿದು ಒಂದು ಚಾಕ್ಲೇಟ್ ತೋರಿಸಿದ್ರು ಸಾಕು, ಮಗು ಜಂಪ್ ಹೊಡೆದು ಬಂದೇ ಬಿಡುತ್ತೆ ಅಲ್ವಾ? ಅದೇ ಮಗು 20 ವರ್ಷ ಆದಾಗ ಅದಕ್ಕೊಂದು ಚಾಕ್ಲೇಟ್ ತೋರಿಸಿ ಬೊಬ್ಬು ಹೋಗೋಣ ಅಂದರೆ ಕೆನ್ನೆ ಕೊಡತ್ತೆ, ಬರುತ್ತಾ ಅದು? ಅದಕ್ಕೆ ಬೈಕೇ ಕೊಡಿಸ್ಬೇಕಿಲ್ಲ, ಬೈತಿರುತ್ತೆ ಅಲ್ವಾ? ದೊಡ್ಡದಾಗ್ತಾ ಆಗ್ತಾ ವಶ ಮಾಡ್ಕೊಳ್ಳೋದು ಕಷ್ಟ. ಗಂಧರ್ವರು ಅಪ್ಸರೆಯರು ಹೇಳ್ತಾರೆ, ಪುಟ್ಟ ಕೃಷ್ಣ ಈಗ ವಶ ಮಾಡ್ಕೊಂಡು ಬಿಡ್ಬೋದು. ಅಯಂ ಹಿ ಕಾಲ, ಇದು ಒಳ್ಳೆ ಕಾಲ ಅಂಥೇಳಿ, ಅಂದರೆ ಪರ್ವಕಾಲ ಅಂತ ತಾತ್ಪರ್ಯ. ಈ ಪರ್ವಕಾಲದಲ್ಲಿ ಮಾಡುವ ಸ್ವಲ್ಪ ಕರ್ಮಕ್ಕೂ ಕೂಡ ಮಹತ್ತರವಾದ ಭಯವನ್ನು ಪರಿಹಾರ ಮಾಡುವ ತಾಕತ್ತಿದೆ ಅಂತ ತಿಳಿಸ್ತಾ ಅವರೆಲ್ಲ ನರ್ತನ ಮಾಡ್ತಾ ಇದ್ದಾರಂತೆ. ದೇವರು ಹುಟ್ಟುವಾಗ ಮಧ್ಯರಾತ್ರಿ ಆಗ ತಾನೇ ಎಲ್ಲ ಋಷಿಗಳು ಮುನಿಗಳು ತಮ್ಮ ಯಜ್ಞ ಕೆಲಸವನ್ನೆಲ್ಲ ಮುಗಿಸಿ ರಾತ್ರಿ ಅಂತ ಮಲಗಿದ್ರೆ, ಕೃಷ್ಣ ಹುಟ್ಟೋ ಕಾಲಕ್ಕೆ ಅಗ್ನಿ ಪ್ರಜ್ವಲಿಸ್ತಾ ಅಗ್ನಿ ಮಲಗಿದ ಋಷಿಗಳನ್ನು ಎಬ್ಬಿಸ್ತಾ ಇದೆಯಂತೆ. ಈಗ ಹೇಳಿ, ಅದೇನು ಮಂತ್ರ ಹೇಳಿ ಆಹುತಿ ಕೊಡ್ತಿರೋ ಕೊಟ್ಬಿಡಿ, ಈಗ ನೀವು ಮಾಡೋದ್ರಿಂದ ಇಂಧನ ಹಾಕಬೇಕಾದಿಲ್ಲ, ಕಟ್ಟಿಗೆ ಇಲ್ಲದೆ ನಾನೇ ಬರ್ತೀನಿ ಅಂತ. ಯಾಕೆಂದರೆ ಭಗವಂತ ಬಂದಾಗ
ಎಲ್ಲವೂ ಇರ್ತಕ್ಕಂಥದ್ದು ಅಂತ ತೋರಿಸ್ತಾ ಅಗ್ನಿ ತಾನು ಬಂದಿದ್ದಾನಂತೆ. ಹೀಗೆಲ್ಲ ಅನೇಕ ಮಹಿಮೆಗಳು ಆ ಕಾಲಕ್ಕೆ ಪುಷ್ಪವೃಷ್ಟಿ ಆಗಿರ್ತಕ್ಕಂಥದ್ದು ಇದನ್ನೆಲ್ಲ ವರ್ಣನೆ ಮಾಡ್ತಾ ಇದ್ದಾರೆ. ಶಿಶುಂ ವಶೀಕರ್ತು ಮಯಂ ಹಿ ಕಾಲ. ವೃದ್ಧರೆಲ್ಲ ಎದ್ದು ಭಗವಂತನ ಸ್ತೋತ್ರ ಮಾಡ್ತಾ ಇದ್ದಾರಂತೆ. ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡಿದ್ರೆ ಅಡ್ಡ ಇದ್ದ ಮೋಡಗಳೆಲ್ಲ ಪಕ್ಕಕ್ಕೆ ಸರಿದುವಂತೆ. ದೇವ್ರಿಗೆ ಹಾಕೋ ಹೂವಕ್ಕೆ ನಾವು ಅಡ್ಡಿ ಪಡಿಸಬಾರ್ದು ಅಂತ ಪಕ್ಕಕ್ಕೆ ಹೋದ್ವು ಅಂತ. ಯದ್ಯಪಿ ಮೋಡ ಇತ್ತು ಹೋಯ್ತು. ವಾದಿರಾಜರು ಕಾವ್ಯಮಯವಾಗಿ ವರ್ಣನೆ ಮಾಡ್ತಾ ದೇವತೆಗಳು ದೇವರ ಮೇಲೆ ಹಾಕುವ ಪುಷ್ಪವೃಷ್ಟಿಗೆ ಅಡ್ಡ ಬರಬಾರ್ದು ಅಂತ ಮೋಡಗಳೆಲ್ಲ ಪಕ್ಕಕ್ಕೆ ಹೋದ್ವು. ಹೀಗೆಲ್ಲ ವರ್ಣನೆ ಮಾಡ್ತಾ ಇದೆ. ಇಡೀ ಜಗತ್ತು ಭಗವಂತ ಹುಟ್ಟುವಾಗ ಆಶ್ಚರ್ಯದಿಂದ ದೇವರನ್ನ ನೋಡ್ತಾ ಇತ್ತಂತೆ. ಚೇತನಾತ್ಮಕ ಪ್ರಪಂಚಕ್ಕೆ ಭಗವಂತ ವಿಲಕ್ಷಣನಾದವ. ಚೇತನನಂತೆ ಇದಾನೇ ಇಲ್ಲ, ಅಚೇತನನ ಅಲ್ಲ. ಮತ್ತೆ ಯಾರು ಚೇತನ ವಿಲಕ್ಷಣ ಅವನು. ಅದಕ್ಕೆ ಚೇತನವೂ ಇಂಥ ರೂಪವನ್ನ ನೋಡಿಲ್ಲ, ಅಚೇತನಗಳು ನೋಡಿಲ್ಲ. ಆದ ಕಾರಣ ಇಡೀ ಜಗತ್ತು ಅವನನ್ನ ಆಶ್ಚರ್ಯದಿಂದ ನೋಡ್ತಾ ಇದೆ. ಯಾಕಂದ್ರೆ ವಾದಿರಾಜರು ಹೇಳ್ತಾರೆ, ಹುಟ್ಟಿಲ್ಲದವನ ಹುಟ್ಟದು, ಹುಟ್ಟೇ ಇಲ್ಲದವ ಹುಟ್ಟಿದ್ದಾನೆ. ಇದು ಆಶ್ಚರ್ಯ ಅಲ್ಲದೆ ಮತ್ತೇನು. ಅಜನ್ಮನಸ್ತಸ್ಯ ಹಿ ಜನ್ಮ ಕಾಲೇ ಚರಾಚರಂ ತುಷ್ಟಮಭೂತ್ಕಿಲೇದಂ. ಜನ್ಮರಹಿತನಾದ ಪರಮಾತ್ಮನ ಪ್ರಾದುರ್ಭಾವ ಕಾಲದಲ್ಲಿ ಇಡೀ ಪ್ರಪಂಚಕ್ಕೆ ಸಂತೋಷ ಆಯ್ತಂತೆ. ಎಂದು ಈ ರೂಪವನ್ನು ನೋಡಿಲ್ಲ ಅಂಥೇಳಿ. ಹೀಗಾಗಿ ಆ ವಸುದೇವ ಆ ಮಗುವನ್ನು ನೋಡ್ತಾ ಇದ್ದಾನೆ. ದೇವರನ್ನು ನೋಡಿ ಸ್ತೋತ್ರ ಮಾಡಿದ್ದಾನೆ. ಸ್ತೋತ್ರ ಮಾಡುವಾಗ ಹೇಳ್ತಾನೆ, ನಾನು ನಿಂಗೆ ತಂದೆ ಅಲ್ಲ, ಯಾಕಂದರೆ ನೀನೇ ಜಗತ್ತಿನ ತಂದೆ. ಬ್ರಹ್ಮದೇವರಿಗೆ ನೀನು ತಂದೆ ಅಂದಮೇಲೆ ನಾನು ನನಗೆ ತಂದೆ ಅಂತ ಸ್ಪೆಷಲ್ಲಾಗಿ ಹೇಳಬೇಕಾ? ನೀನು ಜಗತ್ತಿನ ತಂದೆ ಅಂಥೇಳಿ ಅವನನ್ನು ಸ್ತೋತ್ರ ಮಾಡಿದ. ತಾಯಿ ಅಂದ್ಲು. ತಾಯಿ ಅಂತ ಯಾರನ್ನು ಕರೀತಾರೆ? ಹೊಟ್ಟೆಲಿ ಇಟ್ಕೊಂಡವ್ರನ್ನೇ ತಾಯಿ ಅಂತ ಕರೀತಾರೆ. ನಿನ್ನನ್ನು ನಾನು ಎಲ್ಲಿ ಹೊಟ್ಟೆ ಒಳಗಿಡ್ಲಿ? ನಿಜವಾಗಿಯೂ ನೀನು ನನ್ನನ್ನು ಹೊಟ್ಟೆ ಒಳಗೆ ಇಟ್ಟದ್ದು. 14 ಲೋಕವನ್ನು ಹೊಟ್ಟೆ ಒಳಗಿಟ್ಟಿದ್ದೀಯ ಅಂದಮೇಲೆ ಅದರೊಳಗೆ ನಾ ಇದ್ನಾ ಇಲ್ವಾ? ಹಾಗಾದ್ರೆ ನಿಜವಾಗಿ ತಾಯಿ ನೀನು ಅಂಥೇಳಿ ತಂದೆ ತಾಯಿಗಳು ಭಗವಂತನನ್ನೇ ತಂದೆ ತಾಯಿ ಅಂತ ಉಪಾಸನೆ ಮಾಡಿದ್ದಾರೆ. ನೋಡಿ, ನಮಗೆ ಜೀವನದಲ್ಲಿ ಆಂಟಿ ಇದ್ದಾರೆ, ಅಂಕಲ್ ಇದ್ದಾರೆ, ಬ್ರದರ್ ಇನ್ಲಾ, ಸನ್ ಇನ್ಲಾ, ಫಾದರ್ ಇನ್ಲಾ ಎಲ್ಲಗಳೆಲ್ಲ ಇದ್ದಾರೆ. ಇವರು ಎಲ್ಲರಿಗಿಂತ ದೊಡ್ಡ ಸಂಬಂಧ, ಹತ್ತಿರದ ಸಂಬಂಧ ಅಂದರೆ ಯಾರದು? ತಂದೆ ತಾಯಿ ಅಲ್ಲ. ಇದು ಮುಖ್ಯ ಸಂಬಂಧ ಅಲ್ಲ. ಆ ತಂದೆ ತಾಯಿ ಹಂಗೆ ಮುಖ್ಯ ಸಂಬಂಧ ಯಾರು? ಮುಖ್ಯ ಬಂಧು ಯಾರು? ಅನಿಮಿತ್ತ ಬಂಧು ಯಾರು? ಗೋಪಾಲ ವಿಠಲ. ನೀನೇ ತಾಯಿ, ನೀನೇ ತಂದೆ. ದಾಸರಂತಾರೆ ತಂದೆ ವಿಠಲ, ತಾಯಿ ವಿಠಲ. ತಂದೆ ತಾಯಿ ಎರಡೂ ಒಂದೇ. ಅದು ಯಾರದು? ವಿಠಲ. ಭೂಲೋಕದಲ್ಲಿ ತಂದೆ ಬೇರೆ ವಿಠಲ, ತಾಯಿ ಬೇರೆ ವಿಠಲ. ಗ್ರಾಚಾರ ಕೆಟ್ಟರೆ ಅಪ್ಪ ಒಂದು ಕಡೆ, ಅಮ್ಮ ಒಂದು ಕಡೆ, ಮಗ ಒಂದು ಕಡೆ, ಅವ್ಯವಸ್ಥೆ. ಆದರೆ ದೇವಲೋಕದಲ್ಲಿ ಭಗವಂತ ಅವನೇ ಅಪ್ಪ, ಅವನೇ ಅಮ್ಮ. ವೇದಗಳು ಹೇಳುತ್ತೆ, ಯೋನ ಪಿತ ಯೋ ಜನಿತ ಧಾಮಾನಿ ವೇದ. ಅವನೇ ವಿಧಾತ, ಅವನೇ ತಾಯಿ, ಅವನೇ ತಂದೆ, ಅವನೇ ಬರಹ ಬರೆಯುವ ಬ್ರಹ್ಮ, ಎಲ್ಲವೂ ಅವನೇ. ಇದರರ್ಥ ಎಲ್ಲ ಬಗೆಯಿಂದ ಭಗವಂತನ ಉಪಾಸನೆ ಮಾಡಿ, ಚಿಕ್ಕಪ್ಪ ಅವನೇ, ಬಂಧು ಎಲ್ಲ ಅವನೇ, ಬಳಗ ಅವನೇ, ಎಲ್ಲ ಅವನೇ. ನಿನ್ನ ಬಿಟ್ಟು ಇನ್ನೊಂದು ಬಳಗ ಇಲ್ಲ. ನಿನ್ನ ಹೊರೆತು ಪೊರೆವವರ ನಾನರಿಯೇ ಹರಿಯೇ ಅಂತ ಉಪಾಸನೆ ಮಾಡಿದಾಗ ಮಾತ್ರ ಭಗವಂತನ ಪರಮಾನುಗ್ರಹಕ್ಕೆ ನಾವು ಪಾತ್ರರಾಗಬಹುದು ಅಂತ ತೋರಿಸ್ತಾ, ತಂದೆ ತಾಯಿಗಳೇ ಆ ಮಗುವನ್ನು ನಮ್ಮ ಮಗ ಅಂತ ಒಪ್ಕೊಂಡಿಲ್ಲ. ವಾದಿರಾಜರಂತಾರೆ, ಆ ತಂದೆ ತಾಯಿಗಳೇ ನಮ್ಮ ಮಗ ಅಲ್ಲ ಅಂದಮೇಲೆ ನೀವ್ಯಾಕೆ ಸುಮ್ಮನೆ ವಸುದೇವ ಕೃಷ್ಣನ್ ತಂದೆ, ವಸುದೇವ ಕೃಷ್ಣನ್ ತಂದೆ ಅಂತ ಯಾಕಂತೀರಿ? ತಾತ್ಪರ್ಯ ಏನಂದರೆ, ಭಗವಂತನಿಗೆ ತಂದೆ ಅನ್ನುವವರು ಜಗತ್ತಲ್ಲಿಲ್ಲ ಒಂದರ್ಥ. ಇನ್ನೊಂದು, ತಂದೆ ತಾಯಿಗಳಿಂದ ಹುಟ್ಟುವವ ದೇವರಲ್ಲ. ಅವನಿಗೆ ಈ ರೀತಿಯ ಜನ್ಮಾದಿಗಳು ಭಗವಂತನಿಗಿಲ್ಲ. ಅವನು ಪ್ರಾದುರ್ಭಾವ. ಜನನ ಅಂದರೆ ಪ್ರಕಟಗೊಂಡದ್ದು, ಕಂಡ್ರೆ ಜನನ ಅಂತ ಅಷ್ಟೇ ಅರ್ಥವೇ ವಿನಃ ನಮ್ಮಂತೆ ಆ ಭಗವಂತನದು ಪ್ರಾಕೃತ ಹುಟ್ಟು ಅಲ್ಲ ಅಂತ ತಿಳಿಸ್ಲಿಕ್ಕೆ ಅನೇಕ ಮಹಿಮೆಗಳನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಮತ್ತಂತಾರೆ, ನಿಜವಾಗಿಯೂ ನಂದಗೋಪನಿಂದಲೇ ಯಾವ ವಸುದೇವನಿಂದಲೇ ಹುಟ್ಟಿದ್ದ ಅಂತೇನಾರು ಅನ್ನೋದಾದರೆ, ಈ ಉಂಗ್ರ, ಈ ಸರ, ಈ ಕಿರೀಟ, ಈ ಪೀತಾಂಬರ ಎಲ್ಲಿಂದ ಬಂತು ಅದನ್ನು ಹೇಳಿ. ನೀವು ಎಷ್ಟೋ ಬಾರಿ ನಿಮ್ಮ ಅಪ್ಪನಿಂದ ನಿಮ್ಮ ಅಮ್ಮನಲ್ಲಿ ಬಂದಿದ್ದೀರಿ. ನೀವು ಬರುವ ಉಂಗ್ರ ಗಿಂಗ್ರ ಹಾಕ್ಕೊಂಡು ಬಂದಿದ್ರೆ ಹೌದಪ್ಪ ಅಂದ್ಕೊಳ್ಬೋದು. ಯಾರು ಹಾಗೆ ಬಂದಿದ್ದಾರಾ? ಇಲ್ಲ. ನೀವು ಎಷ್ಟೋ ಬಾರಿ ನಿಮ್ಮ ಅಪ್ಪನಿಂದ ನಿಮ್ಮ ಅಮ್ಮನಲ್ಲಿ ಬಂದಿದ್ದೀರಿ. ನೀವು ಬರುವ ಉಂಗ್ರ ಗಿಂಗ್ರ ಹಾಕ್ಕೊಂಡು ಬಂದಿದ್ರೆ ಹೌದಪ್ಪ ಅಂದ್ಕೊಳ್ಬೋದು. ಯಾರು ಹಾಗೆ ಬಂದಿದ್ದಾರಾ? ಇಲ್ಲ. ಹಾಗಾದರೆ ಬಂದಿದ್ದಾನೆ ಅಂದರೆ ಇದು ಗರ್ಭದಿಂದ ಬಂದದ್ದಲ್ಲ, ಪ್ರಕಟಗೊಂಡದ್ದು. ಇವನಿಗೆ ನಮ್ಮಂತೆ ಹುಟ್ಟಿಲ್ಲ ಅಂತ ವಾದಿರಾಜರು ಅನೇಕ ರೀತಿಯಿಂದ ಹೇಳ್ತಾರೆ. ಅಲ್ಲ, ಕೆಲವರು ವಾದ ಮಾಡೋದು,
ನೀವು ಬೇಕಾದ್ದು ಹೇಳಿ, ದೇವರು ಅಮ್ಮನ ಗರ್ಭದಲ್ಲಿ ಇದ್ದ ಅನ್ಲಿಕ್ಕೆ ಇವರು ಸ್ತೋತ್ರ ಮಾಡಿದ್ದೇ ಸಾಕ್ಷಿ. ಯಾರು? ಬ್ರಹ್ಮದೇವರು ಗರ್ಭಸ್ತುತಿ. ಗರ್ಭದಲ್ಲಿ ಇಲ್ಲದೆ ಇದ್ರೆ ಸ್ತೋತ್ರ ಯಾಕೆ ಮಾಡ್ತಿದ್ರು? ಹಾಗಾದ್ರೆ ಇದ್ದಾರೆ ಅಂದರೆ ಗರ್ಭವಾಸ ದುಃಖ ಇದೆಯಲ್ವಾ? ಹೀಗೆಲ್ಲ ಪ್ರಶ್ನೆ ಮಾಡಿದ್ರೆ ವಾದಿರಾಜರು ಹೇಳ್ತಾರೆ, ಅಹೋ ಪಿಶಾಚ ಅಪಿ ದೇಹಿ ದೇಹೇ ಗತಾಗತಂ ಶಕ್ತಿಯುತ ಲಭಂತೆ. ಪಿಶಾಚಿಗಳಿಗೇನೆ ದೇಹದ ಒಳಗೋಗೋದು ಈಚೆಗೆ ಬರೋದು ತಾಕತ್ತಿದೆ. ಕೆಲವರು ಕೆಟ್ಟದಾಗ ಆಡ್ತಿದ್ರೆ ಅವ್ರು ನೋಡಿ ಹೇಳ್ತಾರೆ, ಇಲ್ಲ ಒಳ್ಳೆಯವ್ರಿ, ಇವ್ರಿಗೂ ಸ್ವಲ್ಪ ಪಿಶಾಚಿ ಮೆಟ್ಕೊಂಡಿದೆ ಅದಕ್ಕೆ ಹೀಗೆ. ಆ ಪಿಶಾಚಿ ಹೋಗ್ಬಿಟ್ರೆ ಸರಿ ಹೋಗ್ತಾರೆ ಅಂತಾರಲ್ಲ. ಅಂದರೆ ಪಿಶಾಚಿಗೇನೆ ಒಬ್ಬರ ದೇಹದ ಒಳಗೆ ಹೋಗೋದು ಈಚೆಗೆ ಬರೋದು ತಾಕತ್ತಿದೆ ಅಂದಮೇಲೆ ಅನಂತ ಶಕ್ತೇ ಪರಮಸ್ಯ ನ ಸ್ಯಾತ್ ಕುತೋ ಬಹಿರ್ನಿರ್ಗಮ ಏವ ತರ್ಹಿ. ಅನಂತ ಶಕ್ತನಾದ ಭಗವಂತನಿಗೆ ದೇವಕಿಯ ಗರ್ಭದ ಒಳಗೆ ಹೋಗಿದ್ದ, ಈಚೆಗೆ ಬಂದ, ಅದೇನು ದೊಡ್ಡ ಕಷ್ಟವ ಅವನಿಗೆ? ಪಿಶಾಚಿಗೆ ಈ ಸಾಮರ್ಥ್ಯ ಇರುವಾಗ ಅನಂತ ಶಕ್ತನಾದ ಭಗವಂತನಿಗೆ ಈ ಸಾಮರ್ಥ್ಯ ಇಲ್ವೇನೂ ನಮ್ಮನ್ನು ಕೇಳ್ತಾ ಇದ್ದಾರೆ. ಹಾಗಾದರೆ ಭಗವಂತ ಗರ್ಭದಲ್ಲಿದ್ದರೂ ಕೂಡ ಪ್ರವೇಶ ಇಲ್ಲ. ಇಲ್ಲ ಇಲ್ಲ, ನೀವು ಅದೆಲ್ಲ ಹೇಳಬೇಡಿ. ಅಮ್ಮನ ಹೊಟ್ಟೆಯಿಂದ ಹೊರಗೆ ಬಂದ್ರಲ್ಲ, ಮುಗೀತಷ್ಟೇ, ಅಮ್ಮ ಅವಳೇ ಅಪ್ಪ. ಅದಕ್ಕೆ ವಾದಿರಾಜ ಹಿಂಗಂತ್ಯ? ನಾ ಅದಕ್ಕೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಹೇಳು. ಯದಾ ನೃಸಿಂಹಾಕೃತಿರಾವಿರಾಸೀತ್ ಪದಾಸ್ತಂಭ ವರಾದ್ದಿ ಪೂರ್ವಂ ತದಾನುಕಾ ಸ್ತ್ರೀ ಶುಶುವೆ ಮುಕುಂದಂ ಸಕಸ್ಯ ವೀರ್ಯಾದಜನಿಷ್ಠಕಾಯ. ಆ ಕಂಬದಿಂದ ನರಸಿಂಹದೇವರು ಬಂದ್ರಲ್ಲಪ್ಪ, ಆಗ ಯಾವ ತಾಯಿ ಹಡ್ದಿದ್ಲು? ಯಾವ ತಂದೆಯಿಂದ ಆ ರೀತಿಯ ಆಕೃತಿಯ ಜನನ ಆಯಿತು? ಹೇಳಿ ನೋಡೋಣ. ಅಲ್ಲಿ ಯಾರಿದ್ದಾರ ತಂದೆ ತಾಯಿ? ಅದಕ್ಕೆ ವಾದಿರಾಜರೇ ಹೇಳಿಬಿಟ್ರು, ಅಲ್ಲಿ ಯಾರು ತಂದೆ ಅಂದರೆ ಕಂಬವೇ ತಂದೆ. ಸ್ತಂಭ ಅರ್ಬಕ, ಕಂಬದ ಮಗನೇ ಅಂತ ಕರೆದಿದ್ದ. ಎಲ್ಲ ಅವತಾರಕ್ಕೆ ದೇವರಿಗೆ ತಂದೆ ತಾಯಿ ಹೇಳೋದಾದರೆ ಈ ಕಂಬದಿಂದ ಬಂದಲ್ಲ ಅವನಿಗೂ ಹೇಳಿ ತಂದೆ ತಾಯಿ. ಎಲ್ಲಿಂದ ಹೇಳ್ತೀಯ? ಹೇಗೆ ಕಂಬದಿಂದ ಬರುವಾಗ ಯಾರ ಅಪೇಕ್ಷೆ ಇಲ್ಲದೆ ಕಂಬದಿಂದ ಬಂದೋ ಹಾಗೆ ಯಾರ್ದಾರು ಗರ್ಭದಿಂದ ಬಂದರೂ ಕೂಡ ನಿರಪೇಕ್ಷನಾಗಿ ಬಂದಿರ್ತಾನೆ. ಭಗವಂತನಿಗೆ ಗರ್ಭವಾಸ ದುಃಖ ಇಲ್ಲ ಅಂಥೇಳಿ ಹೀಗೆ ಅನೇಕ ರೀತಿಯಿಂದ ಭಗವಂತನ ನಿರ್ದುಷ್ಟತ್ವವನ್ನು, ಅವನಿಗೆ ಯಾವುದೇ ದೋಷ ಇಲ್ಲ, ಗರ್ಭವಾಸಾದಿ ದುಃಖಗಳಿಲ್ಲ ಅನ್ನೋದನ್ನು ಅವನ ಜನನ ಕಾಲದಲ್ಲಿ ವಾದಿರಾಜರು ಪ್ರತಿಪಾದನೆ ಮಾಡಿದ್ದಾರೆ. ಅನೇಕ ಪ್ರಮೇಯಗಳನ್ನು, ಭಗವಂತನ ಗುಣಪೂರ್ಣತ್ವವನ್ನು ಇತ್ಯಾದಿಗಳನ್ನೆಲ್ಲ ಹೇಳ್ತಾ ಕಾವ್ಯಮಯವಾಗಿ ಕಥೆಯನ್ನು ಮುಂದುವರಿಸ್ತಾರೆ. ಮುಂದೆ ಕೃಷ್ಣ ಮಾಡಿದ ಅನೇಕ ಬಾಲಲೀಲೆಗಳು, ನಾಳೆ ಒಂದು ಸ್ವಲ್ಪ ಬಾಲಲೀಲೆಗಳನ್ನು ನೋಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶ ಅರ್ಪಣಮಸ್ತು. ಕೃಷ್ಣ.